ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 506ನೇ ಕಂತಿಗೆ ನಿಮಗೆ ಸ್ವಾಗತ. ಭಾರತದ ಅತ್ಯಂತ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಆಗಿರುವ ಹರಿಯಾಣದ ಅಶೋಕ ವಿಶ್ವವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರೋ ಪ್ರೊಫೆಸರ್ ಅಲಿ ಖಾನ್ ಮಹಮೂದಾಬಾದ್ ಬಹಳ ದೊಡ್ಡ ಹೆಸರು. ಅವರು ಎಸ್ಪೆಷಲಿ ಭಾಷಾಶಾಸ್ತ್ರದ ಬಗ್ಗೆ ಮತ್ತು ವಿವಿಧ ಭಾಷೆಗಳ ಬಗ್ಗೆ ಅಲ್ಲಿರುವ ವಿದ್ಯಾರ್ಥಿಗಳ ಅರಿವನ್ನು ವಿಸ್ತರಿಸ್ತಾ ಸಾಹಿತ್ಯ ಮತ್ತು ಭಾಷೆ, ಸಾಮಾಜಿಕ ಸಂವೇದನೆ ಇವುಗಳ ಬಗ್ಗೆ ಅತ್ಯಂತ ಆಳವಾದ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೂ ಪ್ರಮುಖವಾದಂಥ ವಿದ್ವಾಂಸ ಅಂತಲೂ ಪರಿಗಣಿಸಲ್ಪಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಪತ್ರಿಕೆಗಳಲ್ಲಿ ನೋಡಿದಿರಿ. ಮೊನ್ನೆ 18ನೇ ತಾರೀಕು ಹರಿಯಾಣ ಕಮಿಷನ್ ಫಾರ್ ವುಮೆನ್ ಮಹಿಳಾ ಆಯೋಗ ಮತ್ತು BJPಯ ಹರಿಯಾಣದ ಯುವ ಮೋರ್ಚಾದ ಅಧ್ಯಕ್ಷರು ಪ್ರೊಫೆಸರ್ ಅಲಿ ಖಾನ್ ಮಹಮೂದಾಬಾದ್ ಅವರು ಆಪರೇಷನ್ ಸಿಂಧೂರ್ ಬಗ್ಗೆ ತಮ್ಮ ಟ್ವಿಟರ್ನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅಥವಾ ತಮ್ಮ ಅಭಿಪ್ರಾಯವನ್ನು ದಾಖಲಿಸಿದರು. ಅದು BJPಯ ಮುಖ್ಯಸ್ಥರ ಪ್ರಕಾರ ದೇಶದ್ರೋಹದ ಅಂಶಗಳನ್ನು ಒಳಗೊಂಡಿದೆ, ಎರಡು ಸಮುದಾಯಗಳ ನಡುವೆ ಬೆಂಕಿ ಹಚ್ಚುವ ಪ್ರಯತ್ನವನ್ನು ಮಾಡುತ್ತೆ ಮತ್ತು ದೇಶ ವಿಘಾತಕ ರೀತಿಯಾದಂಥ ಅಪರಾಧಗಳನ್ನು ಮಾಡುವುದಕ್ಕೆ ಪ್ರೇರಣೆ ನೀಡುತ್ತೆ. ಆದ್ದರಿಂದ ಅವರನ್ನು ದೇಶದ್ರೋಹದ ಅಂದರೆ ಹೊಸ ಭಾರತೀಯ ನ್ಯಾಯ ಸಂಹಿತೆಯ 152ನೇ ಪರಿಚ್ಛೇದದಡಿ ಅವರನ್ನು ಬಂಧಿಸಬೇಕು ಅಂತ ಒಂದು ದೂರು ದಾಖಲಾಗಿತ್ತು. ಆ ದೂರು ದಾಖಲಾದಂಥ 2 ದಿನಗಳಲ್ಲೇ ಹರಿಯಾಣದ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ರೇಣು ಭಾಟಿಯಾ ಅವರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಹರಿಯಾಣದಲ್ಲಿರೋದು BJP ಸರ್ಕಾರ. ಇವರು ಕೂಡ RSSನ ಬಹಳ ಪಟ್ಟಭದ್ರ ಮತ್ತು ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತೆಯಾಗಿದ್ದರು. ಅದರ ಭಾಗವಾಗಿಯೇ ಅವರಿಗೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿಯೂ ಕೂಡ ಪದೋನ್ನತಿ ಸಿಕ್ಕಿತ್ತು. ಅವರು ಕೊಟ್ಟಿರುವಂಥ ದೂರಿನಲ್ಲಿ ಅವ್ರು ಕೊಟ್ಟಿರುವಂಥ ಟ್ವೀಟು ವಿಶೇಷವಾಗಿ ಸೋಫಿಯಾ ಕುರೇಶಿ ಮತ್ತು ವೇಮಿಕಾ ಸಿಂಗ್ ಅವರೇನಿದ್ದರು ಈ ಯುದ್ಧದ ಬಗ್ಗೆ ಇಡೀ ಜಗತ್ತಿಗೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರ ಜೊತೆಗೆ ಸೇರಿ ಒಬ್ಬರು ಮುಸ್ಲಿಮು, ಒಬ್ಬರು ಹಿಂದೂ, ಒಬ್ಬರು ಸಿಖ್, 3 ಜನ ಸೇರಿ ಭಾರತದ ಐಕ್ಯತೆಯನ್ನು ಪ್ರತಿಪಾದಿಸುವ ರೀತಿಯಲ್ಲಿ ಭಾರತ ಸರ್ಕಾರ ಏನು ಮಾಡಿದ್ವಿ, ಭಾರತ ಸೇನೆ ಏನು ಮಾಡ್ತು ಈ ಯುದ್ಧದಲ್ಲಿ ಅಂತಂದ್ಬಿಟ್ಟು ಭಾರತಕ್ಕೆ ಮತ್ತು ಲೋಕದ ಜನತೆಗೆ ತಿಳಿಸುವುದಕ್ಕೆ ಅವರನ್ನು ಪತ್ರಿಕಾಗೋಷ್ಠಿನಲ್ಲಿ ಇಟ್ಟಿದ್ದರು. ಅವರ ಘನತೆಗೆ ಕೀಳಾಗುವಂತೆ, ಅವರನ್ನು ಹೀನಾಯಪಡಿಸುವಂತೆ, ಮಹಿಳೆಯರ ಗೌರವಕ್ಕೆ ಚ್ಯುತಿ ತರುವಂತೆ ನಡ್ಕೊಂಡಿದೆ ಈ ಟ್ವೀಟು ಮತ್ತು ದೇಶದ್ರೋಹಿ ಆಶಯಗಳು ಕೂಡ ಇದು ಹೊಂದಿದೆ ಅಂತೇಳಿ ಅವರು ಕೂಡ ಒಂದು ದೂರು ಕೊಟ್ಟರು. ಈ 2 ದೂರುಗಳನ್ನು ಅನುಸರಿಸಿ ಯಾವುದೇ ವಿಚಾರಣೆಯನ್ನು ಮಾಡದೆ ಅವ್ರನ್ನ ವಿಚಾರಣೆಗೂ ಕರ್ಕೊಂಬರದೆ, ಯಾಕಂದರೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಬಂಧಿಸಬೇಕು ಅಂತಿಲ್ಲ. ಅದರಲ್ಲೂ ಭಾರತೀಯ ನ್ಯಾಯ ಸಮಿತಿಯ ಹೊಸ ಅಂಶದ ಪ್ರಕಾರ ಒಂದು ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಅದು ಕಂಪ್ಲೇಂಟ್ ದಾಖಲಿಸುವುದಕ್ಕೆ ಅರ್ಹವಾ ಇಲ್ವಾ ಅಂತ ತೀರ್ಮಾನ ಮಾಡೋದಕ್ಕೆ ಒಬ್ಬ ಪೊಲೀಸ್ ಅಧಿಕಾರಿಗೆ 15 ದಿನಗಳ ಅವಕಾಶವನ್ನು ಕೊಡುತ್ತೆ. ಅದರಲ್ಲೂ ಕೂಡ ನೀವು ದೇಶದ್ರೋಹದಂಥ ಗಂಭೀರವಾದಂಥ ಅಪರಾಧವನ್ನು ಒಬ್ಬ ವ್ಯಕ್ತಿಯ ಮೇಲೆ ಹಾಕಬೇಕು ಅಂತಂದರೆ ಇನ್ನೊಂದಷ್ಟು ನೀವು ಸುಸಂಗತವಾಗಿ ಅದರ ವಿಚಾರಣೆಯನ್ನು ನಡೆಸಬೇಕು. ಆದರೆ ಅಂಥ ಯಾವ ವಿಚಾರಣೆಯನ್ನು ನಡೆಸದೆ ಹರಿಯಾಣದ ಪೊಲೀಸರು ರಾಜಕೀಯ ಪ್ರಭಾವಕ್ಕೆ, ಅಲ್ಲಿರೋದು BJP ಸರ್ಕಾರ ನಿಮಗೆ ಗೊತ್ತಿರುವಂಥ ವಿಷಯವೇ, ಬಲಿಯಾಗಿ ಅವರನ್ನು ಅರೆಸ್ಟ್ ಮಾಡಿದ್ರು. ಹೈಕೋರ್ಟಲ್ಲಿ ಕೂಡ ಸುಪ್ರೀಂ ಕೋರ್ಟು ನಿನ್ನೆ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದೆ. ಸುಪ್ರೀಂ ಕೋರ್ಟ್ನ ಮುಂದೆ ಭಾವಿ ಮುಖ್ಯ ನ್ಯಾಯಾಧೀಶರಿಗೂ ಕೂಡ ತಾತ್ಕಾಲಿಕ ಅವಧಿಗೆ ಆಗಲಿರುವ ಸೂರ್ಯಕಾಂತ್ ಮತ್ತು ಮತ್ತೊಬ್ಬ ಸುಪ್ರೀಂ ಕೋರ್ಟ್ನ ಜಡ್ಜವರ ಪೀಠ, ಒಂದು ವಿಭಾಗೀಯ ಪೀಠ ಅಲಿ ಖಾನ್ ಮಹಮೂದಾಬಾದ್ ಅವರಿಗೆ ನಿನ್ನೆ ಜಾಮೀನನ್ನು ಕೊಟ್ಟಿದೆ. ಬಟ್ ಜಾಮೀನನ್ನು ಕೊಡಬೇಕಾದರೂ ಕೂಡ ಈ ದೇಶದ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಆತಂಕ ಹುಟ್ಟಿಸುವಂತಹ ಕೆಲವು ಅಬ್ಸರ್ವೇಷನ್ಗಳನ್ನು ಕೂಡ ಮಾಡಿದೆ. ಇವತ್ತಿನ ಈ ಸಂಚಿಕೆಯಲ್ಲಿ ಪ್ರಧಾನವಾಗಿ ಪ್ರೊಫೆಸರ್ ಅಲಿ ಖಾನ್ ಮಹಮೂದಾಬಾದ್ ಅವರು ಏನು ಟ್ವಿಟರ್ನಲ್ಲಿ ಹೇಳಿಕೆಯನ್ನು ಕೊಟ್ಟರು, ಅದರ ಪರವಾಗಿ ಅದರ ವಿರೋಧವಾಗಿ 100 ಇರ್ಬೋದು, ಈಗಾಗಲೇ ಕೇಸು ಕೂಡ ದಾಖಲಾಗಿದೆ. ಅಂಥದ್ದೇನಾದರೂ ಇತ್ತ? ಈ ರೀತಿ ಹೇಳಿಕೆಯನ್ನು ಇದಕ್ಕೆ ತದ್ವಿರುದ್ಧವಾಗಿ ಮತ್ತೊಂದು ರೀತಿಯಲ್ಲಿ ದೇಶದ ಭಾವೈಕ್ಯತೆಗೆ ಧಕ್ಕೆ ತರುವಂತಹ ಹೇಳಿಕೆಗಳನ್ನು ಪುಂಖಾನುಪುಂಖವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದಂತಹ ಮಂತ್ರಿವರ್ಯಗಳು, ಅಧಿಕಾರಿಗಳು, ಅವರ ಪಕ್ಷದ ಕಾರ್ಯಕರ್ತರುಗಳು, ನಾಯಕರುಗಳು ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಇದೇ BJP ಆಳ್ವಿಕೆಯಲ್ಲಿರುವ ಮಧ್ಯಪ್ರದೇಶದಲ್ಲಿ ಅರಣ್ಯ ಸಚಿವ ಆಗಿರುವಂತಹ ವಿಜಯ್ ಶಾ ಅವರು ಇದೇ ಕರ್ನಲ್ ಸೋಫಿಯಾ ಕುರೇಶಿ, ಭಾರತದ ಹೆಮ್ಮೆಯ ಸೋಫಿಯಾ ಕುರೇಶಿ ಅವ್ರನ್ನ ಭಯೋತ್ಪಾದಕರ ಸಹೋದರಿ ಅಂತಂದ್ಬಿಟ್ಟು ಹೇಳಿದರು. ಅದು ಕೂಡ ಇದೇ ಬೆಂಚ್ ಮುಂದೆ ಬಂದಿತ್ತು. ಅಲ್ಲಿ ಕೂಡ FIR ದಾಖಲೆ ಮಾಡಿ FIR ರದ್ದು ಮಾಡುವುದಕ್ಕೆ ನಾವು ಒಪ್ಪುವುದಿಲ್ಲ, ನೀವು ದೇಶಕ್ಕೆ ಅವಮಾನ ಮಾಡಿದಿರಿ ಅಂಥೇಳಿ ಅವರ ಬಂಧನಕ್ಕೇನು ಆದೇಶ ಕೊಡಲಿಲ್ಲ. ಆದರೆ ಅಲ್ಲೊಂದು SIT ವಿಚಾರಣೆಗೆ ಆದೇಶವನ್ನು ಕೊಟ್ಟಿದ್ದಾರೆ. ಆದರೆ ಇನ್ನು ಮುಂದೆ ನೀವು ಈ ಥರ ಮಾತಾಡಬೇಕು ಅನ್ನುವ ಯಾವುದೇ ನಿರ್ಬಂಧವನ್ನು ವಿಜಯ್ ಶಾ ಅವರ ಮೇಲೆ ಸುಪ್ರೀಂ ಕೋರ್ಟು ನಿರ್ಬಂಧ ಮಾಡಲಿಲ್ಲ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ,
ಸೀಸ್ಫೈರ್ ಘೋಷಣೆ ಆದ ತಕ್ಷಣ, ಕದನ ವಿರಾಮ ಘೋಷಣೆ ಆದ ತಕ್ಷಣ ಇದೇ ವಿಕ್ರಮ್ ಮಿಸ್ರಿ ಅವರು, ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ರಿ ಅವರು ಸೋಫಿಯಾ ಖುರೇಷಿ ಮತ್ತು ವೇಮಿಕಾ ಸಿಂಗ್ ಅವರ ಜೊತೆಗೂಡಿ ಭಾರತಕ್ಕೆ ಏನೇನು ನಡೀತಿದೆ ಅನ್ನೋ ಮಾಹಿತಿಯನ್ನು ಭಾರತಕ್ಕೆ, ಲೋಕಕ್ಕೆ ಕೊಡ್ತಿದ್ರು. ಕದನ ವಿರಾಮ ಘೋಷಣೆ ಆದ ತಕ್ಷಣ ಇದೇ ಸಂಘ ಪರಿವಾರದ ಒಲವಿರುವಂತಹ ಕಾರ್ಯಕರ್ತರ ಪಡೆ ವಿಕ್ರಮ್ ಮಿಸ್ರಿ ಅವ್ರನ್ನ ಮತ್ತು ಅವರ ಮಗಳನ್ನು ಎಷ್ಟು ಹೀನಾಯವಾಗಿ ಟ್ರೋಲ್ ಮಾಡಿದ್ರು ಅಂತಂದರೆ, ವಿಕ್ರಮ್ ಮಿಸ್ರಿ ಅವರು ತಮ್ಮ ಟ್ವಿಟರ್ನೇ ಬಂದ್ ಮಾಡ್ಕೊಳ್ಬೇಕಾಗಿ ಬಂತು. ಅಂಥವರ ಮೇಲೆ ಯಾವುದೇ ರೀತಿಯ ದಂಡನಾತ್ಮಕ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಉತ್ಸುಕತೆಯನ್ನಾಗಲಿ ವೇಗವನ್ನಾಗಲಿ ತೋರಿಸದ ಭಾರತದ ಆಡಳಿತಾರೂಢ BJP ಸರ್ಕಾರ ಇರ್ಬೋದು, ನಮ್ಮ ಸುಪ್ರೀಂ ಕೋರ್ಟ್ಗಳಿರ್ಬೋದು, ನಿರ್ದಿಷ್ಟವಾಗಿ ಪ್ರೊಫೆಸರ್ ಅಲಿ ಖಾನ್ ಮಹಮೂದಾಬಾದ್ ಅವರು ಮಾತ್ರ, ಅವರು ಮಾಡಿರುವ ಹೇಳಿಕೆಗಳಲ್ಲಿ ಮಾತ್ರ ಇರುವ ಇಲ್ಲದಿರುವ ಆರೋಪಿಸುವ ಹಲವಾರು ಅರ್ಥಗಳನ್ನು ಹುಡುಕುವುದು ಏಕೆ? ನಿಜಕ್ಕೂ ಅದರಲ್ಲಿ ಮೊದಲನೇದಾಗಿ ಆ ಪ್ರೊಫೆಸರ್ ಅಲಿ ಖಾನ್ ಮಹಮೂದಾಬಾದ್ ಅವರ ಟ್ವಿಟರ್ ಹೇಳಿಕೆಯಲ್ಲಿ ಈ ರೀತಿ ದೇಶದ್ರೋಹಕ್ಕೆ ಕಾರಣವಾಗಬಹುದಾದಂಥ, ಮಹಿಳೆಯರ ಘನತೆಗೆ ಚ್ಯುತಿ ತರಬಹುದಾದಂಥ, ಎರಡು ಸಮುದಾಯಗಳ ನಡುವೆ ಘರ್ಷಣೆಯನ್ನು ಉಂಟು ಮಾಡಬಹುದಾದಂಥ ಯಾವುದಾದರೂ ಇಂಗಿತಾರ್ಥ, ವಾಕ್ಯಗಳು ಬಿಡಿ ಇಂಗಿತಾರ್ಥವಾದರೂ ಇದೆಯಾ ಅನ್ನೋದನ್ನು ಸ್ವಲ್ಪ ಮೊದಲು ನಾವು ಯಾರ ವ್ಯಾಖ್ಯಾನಕ್ಕೂ ಒಳಪಡದೆ ನೇರವಾಗಿ ಅವರ ಟ್ವಿಟರ್ನೇ ಓದೋಣ. ನಿಮ್ಮ ಪರದೆಯ ಮೇಲೆ ಇದೇ ಮೇ 8ನೇ ತಾರೀಕು ಪ್ರೊಫೆಸರ್ ಅಲಿ ಖಾನ್ ಮಹಮೂದಾಬಾದ್ ಅವರು ಏನು ಈ ವಿಷಯದ ಬಗ್ಗೆ ಟ್ವೀಟ್ ಮಾಡಿದ್ರು, ವಿವಾದಾಸ್ಪದ ಟ್ವೀಟ್ ಇದೆ. ಆ ಟ್ವೀಟು ನಿಮ್ಮ ಪರದೆಯ ಮೇಲೆ ಬರುತ್ತೆ, ನೀವು ಅದನ್ನು ನೋಡ್ಬೋದು. ಅದನ್ನು ಓದಿ ನಾನು ಅದರ ಅನುವಾದವನ್ನು ಹೇಳ್ತೀವಿ. ನಾವೇ ಸ್ವತಂತ್ರವಾಗಿ ಇದರಲ್ಲಿ ಅಂಥದ್ದೇನಿದೆ ಅನ್ನೋ ತೀರ್ಮಾನಕ್ಕೆ ಬರಬಹುದು. ಅದರಿಂದ ಸ್ಟ್ರಾಟಜಿಕಲಿ ಇಂಡಿಯಾ ಹ್ಯಾಸ್ ಆ್ಯಕ್ಚುಲಿ ಬಿಗನ್ ಎ ನ್ಯೂ ಫೇಸ್ ಇನ್ ಟರ್ಮ್ಸ್ ಆಫ್ ಕೊಲಾಪ್ಸಿಂಗ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಮಿಲಿಟರಿ ಆ್ಯಂಡ್ ಟೆರರಿಸ್ಟ್, ದಟ್ ಈಸ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಇನ್ ಪಾಕಿಸ್ತಾನ್. ವ್ಯೂಹಾತ್ಮಕವಾಗಿ ಆಪರೇಷನ್ ಸಿಂಧೂರದ ಮೂಲಕ ಭಾರತ ಪಾಕಿಸ್ತಾನದ ಸೇನೆ ಮತ್ತು ಪಾಕಿಸ್ತಾನದ ಭಯೋತ್ಪಾದಕರ ನಡುವೆ ಏನು ವ್ಯತ್ಯಾಸವನ್ನು ಹೇಳೋದಕ್ಕೆ ಪಾಕಿಸ್ತಾನ ಪ್ರಯತ್ನಿಸಿತು, ಈ ಭಯೋತ್ಪಾದನೆಯಲ್ಲಿ ಅಂಥ ಯಾವ ವ್ಯತ್ಯಾಸವೂ ಇಲ್ಲ, ಎರಡೂ ಒಂದೇ ಅನ್ನೋ ತೀರ್ಮಾನದ ಹೊಸ ಹಂತಕ್ಕೆ ಬಂದು ತಲುಪಿದೆ. In effect, the response to any terrorist activity will invite a conventional response, and so this puts the onus on the Pakistani military to make sure that it cannot hide any longer behind terrorist and non-state actors. ಈಗ ಆಪರೇಷನ್ ಸಿಂಧೂರದ ಮೂಲಕ ಏನು ಹೊಸ ಆಯಾಮಕ್ಕೆ ಬಂದಿದೆ ಅಂತ ಪ್ರಧಾನಿ ಅವರು ಹೇಳಿದರು. ಅದರ ಪ್ರಕಾರ ಇನ್ನು ಮುಂದೆ ಭಾರತದ ಮೇಲೆ ನಡೆಯುವ ಯಾವುದೇ ಭಯೋತ್ಪಾದಕ ದಾಳಿಗೆ ಭಾರತ ಇನ್ನು ಸಾಂಪ್ರದಾಯಿಕವಾಗಿ ಅಂದರೆ ಸೇನಾತ್ಮಕವಾಗಿಯೇ ಉತ್ತರ ಕೊಡುತ್ತೆ. ಭಯೋತ್ಪಾದಕರು ಬೇರೆ, ಪಾಕಿಸ್ತಾನದ ಸೇನೆ ಬೇರೆ, ಪಾಕಿಸ್ತಾನದ ಸರ್ಕಾರ ಬೇರೆ ಎನ್ನುವಂತಹ ವ್ಯತ್ಯಾಸವನ್ನು ಮಾಡುವುದಿಲ್ಲ. ಹೀಗಾಗಿ ಇದುವರ ತನಕ ಪಾಕಿಸ್ತಾನದ ಸರ್ಕಾರ ಒಂದು ಸ್ವತಂತ್ರ ಭಯೋತ್ಪಾದಕರ ಬೆನ್ನ ಹಿಂದೆ ಅವಿತುಕೊಂಡು ಭಾರತದ ಮೇಲೆ ಏನು ದಾಳಿ ಮಾಡ್ತಿದ್ರು, ಇನ್ನೂ ಆ ರೀತಿ ಕಳ್ಳ ಮುಚ್ಚಾಟ ನಡೆಯುವುದಿಲ್ಲ. ಇದೆಲ್ಲವೂ BJPಯ ಹೇಳಿಕೆಯ ತಕ್ಕನಾಗೇ ಇದೆ. ಇದರಲ್ಲಿ ಯಾವ ದೊಡ್ಡ ಅಪರಾಧವಿದೆ ಕೇಳುಗರು ದಯವಿಟ್ಟು ತೀರ್ಮಾನಿಸಬೇಕು. In any case, the Pak military has used militarized non-state actors to destabilize the region for too long, while also claiming to be the victims in the international stage. ಪಾಕಿಸ್ತಾನವು ಈ ಭಯೋತ್ಪಾದಕರನ್ನು ಬಳಸಿಕೊಂಡು ಈ ಪ್ರದೇಶದಲ್ಲಿ, ಈ ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡುವುದಕ್ಕೆ ಕಾರಣವಾಗಿದೆ ಅಲ್ಲದೆ ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ನಾನೇ ಭಯೋತ್ಪಾದಕರ ಬಲಿಪಶು ಅಂತಲೂ ಕೂಡ ಹೇಳ್ಕೊಂಡು ತಿರುಗ್ತಿದೆ. ಇದು ಅಕ್ಷರಶಃ ಭಾರತದ ನಿಲುವೆ. ಅದನ್ನೇ ಪ್ರೊಫೆಸರ್ ಅಲಿ ಮೊಹಮ್ಮದ್ ಖಾನ್ ಅವರು ಕೂಡ ಹೇಳ್ತಾ ಇದ್ದಾರೆ. It has also used the same actors, some of whom were targeted in the recent strikes, to foment sectarian tension in Pakistan. ಭಾಳ ಸ್ಪಷ್ಟವಾಗಿ ಏನು ಹೇಳ್ತಿದ್ದಾರೆ ಅಲಿ ಮೊಹಮ್ಮದ್ ಖಾನ್ ಅವರು, ಇದೇ ವ್ಯಕ್ತಿಗಳು ಯಾರ ಮೇಲೆ ಭಾರತ ದಾಳಿ ಮಾಡ್ತು ಅದೇ ವ್ಯಕ್ತಿಗಳು ಈ ಹಿಂದೆಯೂ ಕೂಡ ಪಾಕಿಸ್ತಾನ ಅವರನ್ನು ಬಳಸಿಕೊಂಡು ಭಾರತದಲ್ಲಿ ಭಯೋತ್ಪಾದಕರನ್ನು ಮಾಡಿದರು ಮತ್ತು ಅವರೇ ಪಾಕಿಸ್ತಾನದಲ್ಲೂ ಕೂಡ ಜನಾಂಗೀಯ ದ್ವೇಷಕ್ಕೂ ಕಾರಣರಾಗಿದ್ದರು. ಆಪರೇಷನ್ ಸಿಂಧೂರ್ resets all received notions of Indo-Pak relationship as the response to terrorist attacks will be met with a military response and removes any semantic distinction between the two. ಆಪರೇಷನ್ ಸಿಂಧೂರದ ಮೂಲಕ ಭಾರತ ಭಯೋತ್ಪಾದಕರಿಗೂ ಪಾಕಿಸ್ತಾನದ ಸೇನೆಗೂ ನಡೆದಿರುವ ಯಾವುದೇ ವ್ಯತ್ಯಾಸವನ್ನು ಗಮನಿಸುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ, ಅವರುಗಳ ನಡುವೆ ಏನು ವಾಕ್ಯದ ಪದಗಳ ವ್ಯತ್ಯಾಸ ಇದೆ ಅದನ್ನು ಇನ್ನು ಮುಂದೆ ನಾವು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. Despite this collapse, care has been taken by the Indian Armed Forces not to target military or civilian installations or infrastructure so that there is no unnecessary escalation. ಏನು ಹೇಳ್ತಿದ್ದಾರೆ ಪ್ರೊಫೆಸರ್ ಅಲಿ ಖಾನ್ ಮಹಮೂದಾಬಾದ್, ಭಾರತ ಈ ರೀತಿ ಭಾರತದ ಪಾಕಿಸ್ತಾನ ಸರ್ಕಾರಕ್ಕೂ ಪಾಕಿಸ್ತಾನ ಭಯೋತ್ಪಾದಕರಿಗೂ ಯಾವುದೇ ವ್ಯತ್ಯಾಸವಿಲ್ಲ ಅಂತ ಪರಿಗಣಿಸಿದರೂ ಕೂಡ ತಾನು ಮಾಡಿದ ದಾಳಿಯಲ್ಲಿ ಯಾವುದೇ ನಾಗರಿಕರ ಟಾರ್ಗೆಟ್ನ, ನಾಗರಿಕರ ವಾಸಸ್ಥಾನದ ಟಾರ್ಗೆಟ್ನ, ಮೂಲಭೂತ ಸೌಕರ್ಯಗಳನ್ನು ಟಾರ್ಗೆಟ್ ಆಗಿ ಮಾಡಿಕೊಳ್ಳದೆ ಕೇವಲ ಭಯೋತ್ಪಾದಕರ ನೆಲೆಗಳನ್ನು ಮಾತ್ರ ಟಾರ್ಗೆಟ್ ಮಾಡಿಕೊಂಡು ಅನಗತ್ಯವಾಗಿ ಉದ್ವಿಗ್ನತೆ ಇನ್ನೂ ಹೆಚ್ಚಾಗದೇ ಇರುವಂತೆ ಎಚ್ಚರಿಕೆಯನ್ನು ವಹಿಸಿದೆ.
ಭಾರತದ ಸೇನೆಯನ್ನು ಪ್ರಶಂಸಿದ್ದಾರೆ, ಭಾರತ ಸರ್ಕಾರದ ಟಾರ್ಗೆಟ್ ಮಾಡಿರೋದು ಹಿಂದಿರುವಂಥ ವ್ಯೂಹಾತ್ಮಕವಾದಂಥ ಸಂವೇದನೆಯನ್ನು ಪ್ರಶಂಸಿದ್ದಾರೆ. ಇಲ್ಲಿ ಸರ್ಕಾರದ ಬಗ್ಗೆ ಯಾವುದೇ ಕ್ರಿಟಿಸಿಸಮ್ ಇಲ್ಲ. ಕನಿಷ್ಠ ಪಕ್ಷ ಸ್ವಸ್ಥ ಮನಸ್ಸಿನವ್ರಿಗೆ, ಇಂಗ್ಲೀಷ್ ಬಲ್ಲವ್ರಿಗೆ ಏನೂ ಗೊತ್ತಾಗೋದಿಲ್ಲ. ದ ಮೆಸೇಜ್ ಈಸ್ ಕ್ಲಿಯರ್. ಸಂದೇಶ ಸ್ಪಷ್ಟವಾಗಿದೆ. ಇಫ್ ಯು ಡೋಂಟ್ ಡೀಲ್ ವಿತ್ ಯುವರ್ ಟೆರರಿಸಮ್ ಪ್ರಾಬ್ಲಮ್ ದೆನ್ ವಿ ವಿಲ್. ಸಂದೇಶ ಏನು ಕೊಡ್ತಿದೆ ಭಾರತ? ನೀವು ನಿಮ್ಮ ದೇಶದಲ್ಲಿರುವ ಭಯೋತ್ಪಾದಕರನ್ನ ನೀವು ಹದ್ದು ಬಸ್ಸಿಗೆ ತರಲಿಲ್ಲ ಅಂದರೆ ನಾವು ಆ ಕೆಲಸ ಮಾಡಬೇಕಾಗುತ್ತೆ. ಇದೆಲ್ಲವೂ ಭಾರತ ಸರ್ಕಾರ BJPನವ್ರು ಆಡ್ತಿರೋ ಮಾತುಗಳನ್ನೇ ಅಲಿ ಮೊಹಮ್ಮದ್ ಖಾನ್ ಅವರು ಮಾತಾಡಿದ್ದಾರೆ. ದ ಲಾಸ್ ಆಫ್ ಸಿವಿಲಿಯನ್ ಲೈಫ್ ಈಸ್ ಟ್ರಾಜಿಕ್ ಆನ್ ಬೋತ್ ಸೈಡ್ಸ್ ಆ್ಯಂಡ್ ಈಸ್ ದ ಮೇನ್ ರೀಸನ್ ವೈ ವಾರ್ ಶುಡ್ ಬಿ ಅವಾಯ್ಡೆಡ್. ಇವೆಲ್ಲದರ ನಡುವೆ ಎರಡೂ ಕಡೆಗಳಲ್ಲಿ ಅಮಾಯಕ ನಾಗರಿಕರ ಪ್ರಾಣಹಾನಿ ಏನಿದೆ ಅದು ಅತ್ಯಂತ ಖೇದನೀಯವಾದದ್ದು. ಆದ್ದರಿಂದ ಯುದ್ಧವನ್ನು ನಾವು ಯಾವ ಕಾರಣಕ್ಕಾದರೂ ತಡೆಯಬೇಕಾಗತ್ತೆ, ಅವಾಯ್ಡ್ ಮಾಡಬೇಕಾಗತ್ತೆ. ದೇರ್ ಆರ್ ದೋಸ್, ಇಷ್ಟೆಲ್ಲ ತುಂಬ ಸ್ಪಷ್ಟವಾಗಿ ಹೇಳಿ, ಭಾರತ ಮಾಡಿರೋದೆಲ್ಲವೂ ಸರಿ, ಕದನ ವಿರಾಮ ಮಾಡಿರೋದು ಸರಿ, ಭಾರತ ಪಾಕಿಸ್ತಾನದ ಭಯೋತ್ಪಾದಕರು ಬೇರೆ, ಪಾಕಿಸ್ತಾನದ ಸೇನೆ ಬೇರೆ ಅನ್ನೋ ವ್ಯತ್ಯಾಸಗಳನ್ನು ಪರಿಗಣಿಸದೆ ಇನ್ನು ಮುಂದೆ ಆ ರೀತಿ ನಡೆದರೆ ಸೇನಾತ್ಮಕ ಪ್ರತಿಕಾರವನ್ನೇ ತೆಗೆದುಕೊಳ್ತೀವಿ ಅಂತ ಹೇಳಿರೋದು ಸರಿ. ಅದರ ನಡುವೆಯೂ ಕೂಡ ಸಾಕಷ್ಟು ಸಂಯಮವನ್ನು ಪ್ರದರ್ಶಿಸಿ ಕೇವಲ ಭಯೋತ್ಪಾದಕ ನೆಲೆಗಳನ್ನು ಮಾತ್ರ ಗುರಿ ಮಾಡಿ ಅನಗತ್ಯವಾಗಿ ಎರಡೂ ದೇಶಗಳ ನಡುವೆ ಉದ್ವಿಗ್ನತೆಯನ್ನು ಏರಿಸದೇ ಇರೋ ರೀತಿ ಸಂಯಮವನ್ನು ಪಾಲಿಸಿರೋದನ್ನು ಕೂಡ ಎಲ್ಲವನ್ನೂ ಹೊಗಳಾಡಿ, ಇದೆಲ್ಲವೂ ಕೂಡ ಅನಗತ್ಯವಾಗಿ ಅಮಾಯಕ ನಾಗರಿಕರ ಸಾವಿಗೆ ಕಾರಣವಾಗುವಂಥ ಯುದ್ಧಗಳಿಗೆ ಈಡಾಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿರುವುದನ್ನು ಕೂಡ ಪ್ರಶಂಸೆ ಮಾಡಿದ್ದಾರೆ. ದೇರ್ ಆರ್ ದೋಸ್ ಹೂ ಆರ್ ಮೈಂಡ್ಲೆಸ್ಲಿ ಅಡ್ವೊಕೇಟಿಂಗ್ ಫಾರ್ ವಾರ್ ಬಟ್ ದೇ ಹ್ಯಾವ್ ನೆವರ್ ಸೀನ್ ಒನ್ ಲೆಟ್ ಅಲೋನ್ ಲೀವ್ಡ್ ಇನ್ ಆರ್ ವಿಸಿಟೆಡ್ ಇನ್ ದಿ ಕಾನ್ಫ್ಲಿಕ್ಟ್ ಝೋನ್. ಆದರೂ ಇದರ ನಡುವೆ ನಮಗೂ ಗೊತ್ತಿದೆ ಕರ್ನಾಟಕದಲ್ಲಿ ಎಷ್ಟು ಬೇಜವಾಬ್ದಾರಿಯಿಂದ, ಅದರಲ್ಲೂ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತೆತ್ತಿದ್ರೆ ಪಾಕಿಸ್ತಾನ ಛಿದ್ರ ಮಾಡಿ ಯುದ್ಧ ಮಾಡಿ ಪಾಕಿಸ್ತಾನವನ್ನು ಉಲ್ಟಾರೆ ಭಾರತಕ್ಕೆ ಸೇರಿಸ್ಕೊಂಬಿಡಿ, ಯುದ್ಧ ಮಾಡಿ ಯುದ್ಧ ಅಂತಂದ್ಬಿಟ್ಟು ಬೇಜವಾಬ್ದಾರಿಯಿಂದ ಏನು ಕೂಗಾಡ್ತಾ ಇದ್ರು, ಅಂಥ ಜನ ಯುದ್ಧದಲ್ಲಿ ಭಾಗವಹಿಸಿರೋದಿರಲಿ, ಇಂಥ ಸಂಘರ್ಷಮಯವಾದಂಥ ಪ್ರದೇಶಗಳಿಗೆ ಯಾವತ್ತೂ ಭೇಟಿಯನ್ನು ಕೊಟ್ಟಿರೋದಿಲ್ಲ. Being part of a mock civil defense drill does not make you a soldier, and neither will you ever know the pain of someone who suffer losses because of the conflict. ಏನು ಭಾರತದಾದ್ಯಂತ ಒಂದು ಸಿವಿಕ್ ಡ್ರಿಲ್ ಅಂತ ಮಾಡಿದ್ರು, ಅಕಸ್ಮಾತ್ ಸೇನಾ ದಾಳಿ ನಡೀತು ಅಂತಂದರೆ ನಾಗರಿಕರು ಎಚ್ಚರಿಕೆ ತೆಗೆದುಕೊಳ್ಬೇಕು ಅಂತೇಳಿ. ಅಂಥ ಸಿವಿಕ್ ಡ್ರಿಲ್ನಲ್ಲಿ ನೀವು ಭಾಗವಹಿಸಿದ ಮಾತ್ರಕ್ಕೆ ನೀವು ಸೈನಿಕರಾಗ್ಬಿಡೋದಿಲ್ಲ, ಅಥವಾ ಇಂಥ ಸಂಘರ್ಷಗಳಲ್ಲಿ ಪ್ರಾಣ ಕಳೆದುಕೊಳ್ಳುವಂಥವರ ಯಾತನೆಯೂ ಕೂಡ ನಿಮ್ಮ ಅನುಭವಕ್ಕೆ ಬರುವುದಿಲ್ಲ. ವಾರ್ ಈಸ್ ಬ್ರೂಟಲ್. ಯುದ್ಧ ಅತ್ಯಂತ ಕ್ರೂರವಾದದ್ದು. ದ ಪೂರ್ ಸಫರ್ ಡಿಸ್ಪ್ರಪೋರ್ಷನೇಟ್ಲಿ ಆ್ಯಂಡ್ ದಿ ಓನ್ಲಿ ಪೀಪಲ್ ಹೂ ಬೆನಿಫಿಟ್ ಆರ್ ಪೊಲಿಟಿಷಿಯನ್ಸ್ ಆ್ಯಂಡ್ ಡಿಫೆನ್ಸ್ ಕಂಪನೀಸ್. ಯುದ್ಧ ಕ್ರೂರವಾದದ್ದು. ಯುದ್ಧದಲ್ಲಿ ಅತ್ಯಂತ ದೊಡ್ಡವಾಗಿ ಯಾತನೆಗೆ ಗುರಿಯಾಗೋರು, ನಷ್ಟಕ್ಕೆ ಗುರಿಯಾಗೋರು ಬಡವರು, ಅದರಿಂದ ಲಾಭ ಮಾಡ್ಕೊಳ್ಳೋರು ರಾಜಕಾರಣಿಗಳು ಮತ್ತು ರಕ್ಷಣಾ ಕಂಪನಿಗಳು, ರಕ್ಷಣಾ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡುವ ಕಂಪನಿಗಳು. ವೈಲ್ ವಾರ್ ಈಸ್ ಇನ್ನೆವಿಟಬಲ್ ಬಿಕಾಸ್ ಪಾಲಿಟಿಕ್ಸ್ ಈಸ್ ಪ್ರೈಮರಿಲಿ ರೂಟೆಡ್ ಇನ್ ವೈಲೆನ್ಸ್. ರಾಜಕೀಯವು ಮೂಲಭೂತವಾಗಿ ಹಿಂಸೆಯಲ್ಲಿ ತನ್ನ ಮೂಲವನ್ನು ಹೊಂದಿರೋದರಿಂದ ಯುದ್ಧ ಅನಿವಾರ್ಯವಾಗಿಬಿಡ್ತದೆ. ಅಟ್ಲೀಸ್ಟ್ ಹ್ಯೂಮನ್ ಹಿಸ್ಟ್ರಿ ಟೀಚರ್ಸ್ ಅಸ್ ದಿಸ್. ನಮ್ಮ ಮನುಷ್ಯನ ಇತಿಹಾಸ ಏನಿದೆ ಅದನ್ನೇ ಹೇಳುತ್ತೆ. ವಿ ಹ್ಯಾವ್ ಟು ರಿಯಲೈಸ್ ದಟ್ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್ ಹ್ಯಾವ್ ನೆವರ್ ಬೀನ್ ಸಾಲ್ವ್ಡ್ ಮಿಲಿಟರಿಲಿ. ಈ ಥರ ಯುದ್ಧ, ರಾಜಕೀಯ ಅನ್ನೋದೇ ಹಿಂಸಾತ್ಮಕ ಮೂಲಗಳನ್ನು ಹೊಂದಿರೋದ್ರಿಂದ ಯುದ್ಧ ಅನಿವಾರ್ಯವಾದರೂ ಕೂಡ ಯಾವುದೇ ರಾಜಕೀಯ ಸಮಸ್ಯೆಗಳನ್ನು ಸೇನಾತ್ಮಕವಾಗಿ ಬಗೆಹರಿಸಿಲ್ಲ ಅನ್ನೋದು ಕೂಡ ಮಾನವ ಇತಿಹಾಸ ಹೇಳೋದನ್ನು ನಾವು ಗಮನಿಸಬೇಕು. Lastly, I am very happy to see many right-wing commentators applauding Colonel Sophia Qureshi, but perhaps they could also equally loudly demand that the victims of mob lynchings, arbitrary bulldozing and others who are victims of the BJP's hate-mongering be protected as Indian citizens. ಮತ್ತು ಇವತ್ತು ಏನು ಭಾರತದ ಬಲಪಂಥೀಯರು ಸೋಫಿಯಾ ಕುರೇಶಿ ಮತ್ತು ವೆಮಿಕಾ ಸಿಂಗ್ ಇವರಿಬ್ಬರು ಕೂಡ ಏನು ಪತ್ರಿಕಾಗೋಷ್ಠಿ ಮಾಡಿದಾಗ ಸೋಫಿಯಾ ಕುರೇಶಿ ಅವ್ರನ್ನೂ ಕೂಡ ಹೊಗಳೋದಕ್ಕೆ ಶುರು ಮಾಡಿದ್ದಾರೆ. ಅದರಿಂದ ನನಗೆ ಖುಷಿಯಾಗುತ್ತೆ. ಅವರನ್ನು ಭಾರತೀಯ ನಾಗರಿಕರು ಅಂತ ಪರಿಗಣಿಸಿ ಇವರು ಬಲಪಂಥೀಯರು ಮೊದಲ ಬಾರಿಗೆ ಅವರನ್ನು ಕೂಡ ಭಾರತದ ನಾಗರಿಕರಂತ ಪರಿಗಣಿಸಿದ್ದಾರೆ. ಆದರೆ ಅದೇ ರೀತಿ BJP ಮತ್ತು ಸಂಘ ಪರಿವಾರ ಏನು ನಿರಂತರವಾಗಿ ದ್ವೇಷೋನ್ಮಾದವನ್ನು ಭಾರತದಲ್ಲಿ ಬಡಿದೆಬ್ಸದೆ ಅದಕ್ಕೆ ಬಲಿಯಾದಂಥ ಮಾಬ್ ಲಿಂಚಿಂಗ್ಗಳಿಗೆ ಇತ್ಯಾದಿಗಳಿಗೆ ಬಲಿಯಾದವರೂ ಕೂಡ ಭಾರತದ ನಾಗರಿಕರೇ. ಅವರಿಗೂ ಕೂಡ ಭಾರತದ ನಾಗರಿಕರಂತೆ ರಕ್ಷಣೆ ಬೇಕು ಅನ್ನೋದನ್ನು ಕೂಡ ಇವರು ಅರ್ಥ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. The optics of two women soldiers presenting their findings is importantly, but optics must translate to reality on the ground, otherwise it is just hypocrisy. ಇಬ್ಬರು ಮಹಿಳೆಯರು ಯುದ್ಧದಲ್ಲಿ ಭಾರತದ ಸೇನೆ ಏನೇನು ಕ್ರಮ ತೆಗೆದುಕೊಳ್ತು ಅಂತ ಇಡೀ ದೇಶಕ್ಕೆ ಲೋಕಕ್ಕೆ ಹೇಳುವುದು ಒಂದು ದೃಶ್ಯದ ದೃಷ್ಟಿಯಿಂದ ನೋಡುವುದಾದರೆ ಅತ್ಯಂತ ಮಹತ್ವದ ದೃಶ್ಯ ಅದು. ಆದರೆ ಕೇವಲ ಅದು ದೃಶ್ಯವಾಗಿ ಉಳಿಬಾರ್ದು, ಅದು ವಾಸ್ತವತೆಗೂ ಕೂಡ ಪರಿವರ್ತನೆ ಆಗಬೇಕು. ಇಲ್ಲ ಅಂದರೆ ಅದು ಕೇವಲ ಒಂದು ಹಿಪಾಕ್ರಸಿ ಆಗುತ್ತೆ, ಆಡೋದೊಂದು ಮಾಡೋದೊಂದು ಆಗುತ್ತೆ.
when a prominent Muslim politician said Pakistan Murdabad and was trolled by Pakistanis for doing so, Indian right-wing commentators defended him saying that he is our mullah. ಭಾರತದ ಒಬ್ಬ ಪ್ರಮುಖ ಮುಸ್ಲಿಂ ರಾಜಕಾರಣಿಯವರು ಪಾಕಿಸ್ತಾನ್ ಮುರ್ದಾಬಾದ್ ಅಂತ ಘೋಷಣೆ ಕೊಟ್ಟಾಗ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾಗಳು ಅವ್ರನ್ನ ಟ್ರೋಲ್ ಮಾಡಿದ್ವು. ಆದರೆ ಇದೇ ಬಲಪಂಥೀಯ ಜನ ಅವರು ನಮ್ಮ ಮುಲ್ಲಾ, ಭಾರತೀಯ ಮುಲ್ಲಾ ಅಂತ ಹೇಳಿದ್ದು ಕೂಡ ಅತ್ಯಂತ ಹಾಸ್ಯಾಸ್ಪದವಾಗಿದೆ. Of course, this is funny, but it also points to just how deep communism has managed to infect the Indian body public. ಇದು ನಮಗೆ ಹಾಸ್ಯಾಸ್ಪದವಾಗಿ ಕಂಡರೂ ಕೂಡ ಕೋಮುವಾದ ಅನ್ನೋದು ನಮ್ಮ ಸಾರ್ವಜನಿಕ ಜೀವನದಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಅನ್ನೋದನ್ನು ಕೂಡ ಇದು ಸೂಚಿಸುತ್ತೆ. For me, the press conference was just a fleeting glimpse, an illusion and allusion perhaps, to an India that defied the logic on which Pakistan was built. ನನ್ನ ಮಟ್ಟಿಗೆ ಒಂದು ಕಡೆ ಅಂದರೆ ಅದರ ವಿವರ ಏನು ಹೇಳ್ತಿದ್ದಾರೆ ಅವರು, ಇಬ್ಬರು ಸೋಫಿಯಾ ಕುರೇಶಿ ಅವರು, ವೇಮಿಕಾ ಸಿಂಗ್ ಮತ್ತು ವಿಕ್ರಮ್ ಮಿಸ್ರಿ ಮೂರೂ ಜನ ಕೂತ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇನಿದೆ ಅದು ಪ್ರಾಯಶಃ ಪಾಕಿಸ್ತಾನವನ್ನು ಯಾವುದು ಧರ್ಮಾಧಾರಿತವಾಗಿ ಕಟ್ಟಲಾಯಿತು ಅದಕ್ಕೆ ತದ್ವಿರುದ್ಧವಾಗಿ ಭಾರತ ಧರ್ಮಾಧಾರಿತವಾಗಿ ಕಟ್ಟಿದ ದೇಶವಲ್ಲ ಅನ್ನುವಂತಹ ಒಂದು ಇಂಗಿತಾರ್ಥವನ್ನು ಕೊಡುವ ಪ್ರಯತ್ನ ಅಂತ ನನಗನ್ಸುತ್ತೆ. ಆದರೆ ಅದೊಂದು ಭ್ರಮಾತ್ಮಕವಾಗಿದೆ, ಆದರೆ ಇಂಗಿತಾರ್ಥವೂ ಕೂಡ ಆಗಿದೆ. As I said, the grassroots reality that common Muslim face is different from what the government tried to show, but at the same time the press conference shows that in India, united in its diversity, is not completely dead as an idea. ಅಂದರೆ ತಳಮಟ್ಟದಲ್ಲಿ ಏನು ಈ ಒಂದು ದೃಶ್ಯದಿಂದ ಇಬ್ಬರು ಮಹಿಳೆಯರು ಮತ್ತು ವಿಕ್ರಮ್ ಮಿಸ್ರಿ ಕೂತ್ಕೊಂಡು ಮತ್ತು ಹಿಂದೂ ಮತ್ತು ಮುಸ್ಲಿಂ ಇಬ್ಬರು ಕೂಡ ಕೂತ್ಕೊಂಡು ಈ ಪತ್ರಿಕಾಗೋಷ್ಠಿನಲ್ಲಿ ನಾವು ಧರ್ಮಾತೀತವಾದಂತಹ ದೇಶದವರು, ನಿಮ್ಮ ರೀತಿ ಧರ್ಮದ ಆಧಾರಿತ ದೇಶವಲ್ಲ ಅನ್ನೋ ಸಂದೇಶವನ್ನು ಲೋಕಕ್ಕೆ ಏನು ಕೊಡೋದಕ್ಕೆ ಪ್ರಯತ್ನ ಪಟ್ವಿ, ಅದು ವಾಸ್ತವದಲ್ಲಿ ತಳಮಟ್ಟದಲ್ಲೂ ಕೂಡ ಇನ್ನೂ ಜಾರಿಯಾಗಿಲ್ಲ. ಆದರೆ ಅದೇ ಸಮಯದಲ್ಲಿ ಐಕ್ಯ ವಿವಿಧತೆಯಲ್ಲಿ ಏಕತೆ ಅನ್ನುವ ಸಂದೇಶವೂ ಕೂಡ ಇನ್ನೂ ಕೂಡ ಪೂರ್ತಿ ಸತ್ತು ಹೋಗಿಲ್ಲ ಅನ್ನೋದು ಕೂಡ ಈ ಪತ್ರಿಕಾಗೋಷ್ಠಿ ತುಂಬ ಸ್ಪಷ್ಟವಾಗಿ ಹೇಳ್ತು ಅಂಥೇಳಿ ಜೈ ಹಿಂದ್ ಅಂತೇಳಿ ತಮ್ಮ ಈ ಒಂದು ಟ್ವಿಟರ್ನ ಹೇಳಿಕೆಯನ್ನು ಮುಗಿಸ್ತಾರೆ. ಈ ಟ್ವಿಟರ್ ಹೇಳಿಕೆ ಪೂರ್ತಿ ತಮ್ಮ ಪರದೆಯ ಮೇಲೂ ಕೂಡ ಬಂದಿದೆ, ನೋಡ್ಬೋದು. ಅದರ ಭಾವಾರ್ಥವನ್ನಷ್ಟೇ ನಾನು ಮಾಡಿದ್ದೀನಿ. ಈಗ ಕೇಳಬೇಕಾಗಿರುವ ಪ್ರಶ್ನೆ, ಇದರಲ್ಲಿ ದೇಶದ್ರೋಹದ ಅಂಶ ಏನಿದೆ? ಮೊದಲನೇ ಪ್ಯಾರ ಅಂತೂ ಭಾರತದ ಸೇನೆ ಮತ್ತು ಭಾರತ ಸರ್ಕಾರ ತೆಗೆದುಕೊಂಡಿರುವ ರಾಜಕೀಯ ನಿಲುವು ಮತ್ತು ತೆಗೆದುಕೊಂಡಂಥ ಸೇನಾತ್ಮಕ ಕ್ರಮ ಎಲ್ಲವನ್ನೂ ಸಂಪೂರ್ಣವಾಗಿ ಪ್ರಶಂಸೆ ಮಾಡಲಾಗಿದೆ. ಮುಂದಿನ 2 ಪ್ಯಾರಾಗಳಲ್ಲಿ ಇದು ಕೇವಲ ಯುದ್ಧಕ್ಕೆ ಸೀಮಿತವಾಗದಂತೆ ಸಮಾಜದಲ್ಲೂ ಕೂಡ ಅದೇ ರೀತಿ ಭಾವೈಕ್ಯತೆ ತರುವಂತಹ ರೀತಿಯಲ್ಲಿ ನಾವು ಶ್ರಮ ಪಡಬೇಕು. ಅದಕ್ಕೆ ತದ್ವಿರುದ್ಧವಾಗಿ ಭಾರತದಲ್ಲಿ ಬಲಪಂಥೀಯರು ಈ ದೇಶದ ಮುಸಲ್ಮಾನರನ್ನು ಈ ದೇಶದ ನಾಗರಿಕರು ಅಂತಲೇ ಪರಿಗಣಿಸ್ತಾ ಇಲ್ಲ. ಅದು ಇಲ್ಲದಾಗ, ಅದು ನಿಂತಾಗ ಮತ್ತು ಏನು ನಾವು ಈ ದೃಶ್ಯದಲ್ಲಿ 3 ಜನ ಕೂತ್ಕೊಂಡೇನು ಪತ್ರಿಕಾಗೋಷ್ಠಿ ಮಾಡಿದ್ರು ಆ ದೃಶ್ಯದಲ್ಲಿ ಯಾವ ಇಂಗಿತಾರ್ಥವನ್ನು ನಾವು ಲೋಕಕ್ಕೆ ಹೇಳಬೇಕಂತ ಬಯಸ್ತಿದ್ದೀವಿ, ಅದು ತಳಮಟ್ಟದಲ್ಲೂ ಕೂಡ ಅದೇ ಭಾವೈಕ್ಯತೆ ಇದ್ದಾಗ ಮಾತ್ರ ಅದು ಅರ್ಥಪೂರ್ಣವಾಗಿ ಭಾರತ ಗಟ್ಟಿಗೊಳ್ಳುತ್ತೆ. ಇಲ್ಲ ಅಂತಂದರೆ ವ್ಯರ್ಥವಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಕೇವಲ ಇವರು ಮಾತ್ರ ಅಲ್ಲ, ಎಲ್ಲ ವಿರೋಧ ಪಕ್ಷಗಳು ಹೇಳ್ತಿದ್ದಾವೆ. ಒಂದು ಹಂತದಲ್ಲಿ ಸಂಘ ಪರಿವಾರ ಕೂಡ ಈ ದೇಶ ಎಲ್ಲ ಒಂದಾಗಬೇಕು ಅಂತೆಲ್ಲ ಮಾತಾಡಿದ್ದಾರೆ. ಒಂದಾಗಬೇಕು ಅಂತಂದರೆ ನಮ್ಮ ದೇಶದ ಒಳಗಡೆ ಭಾವೈಕ್ಯತೆ ಇರಬೇಕು ಅಂತಿದೆ. ಅದರರ್ಥ ಬೇರೆ ಯಾವುದೇ ಒಂದು ಸಮುದಾಯವನ್ನು ಮಾತ್ರ ನಿರ್ದಿಷ್ಟಗೊಳಿಸಿ ದಾಳಿ ಮಾಡಬಾರ್ದು ಅಂತಿದೆ. ಈ ರೀತಿ ಅವರೇನು ಆತಂಕ ವ್ಯಕ್ತಪಡಿಸಿದ್ರು. ಈಗ ಮೊದಲನೇದಾಗಿ ಈ ಆಪರೇಷನ್ ಸಿಂಧೂರವನ್ನಾಗಲಿ, ಸೇನೆ ತೆಗೆದುಕೊಂಡ ಕ್ರಮವನ್ನಾಗಲಿ, ರಾಜಕೀಯವಾಗಿ ಇನ್ನು ಮುಂದೆ ಭಯೋತ್ಪಾದಕರಿಗಾಗಲಿ ಪಾಕಿಸ್ತಾನದ ಸೇನೆಯ ನಡುವೆ ನಾವು ಯಾವುದೇ ವ್ಯತ್ಯಾಸವನ್ನು ಗಮನಿಸೋದಿಲ್ಲ ಅಂತ ಅಂದ್ಬಿಟ್ಟು ಏನು ಹೊಸ ಒಂದು ಡೈಮೆನ್ಷನ್ ಅಂತ ಹೇಳ್ತಿದ್ದಾರೆ, ನ್ಯೂ ನಾರ್ಮಲ್ ಅಂತ ಹೇಳ್ತಾರೆ, ಅದರ ಬಗ್ಗೆ ಆಗಲಿ ಸಂಪೂರ್ಣವಾಗಿ ಅನುಮೋದನೆಯನ್ನು ಮಾಡ್ತಾರೆ ಪ್ರೊಫೆಸರ್ ಅಲಿ ಮೊಹಮ್ಮದ್ ಖಾನ್ ಅವರು. ಹಂಗೆ ನೋಡಿದ್ರೆ ಈ ದೇಶದ ಹಲವಾರು ವಿರೋಧ ಪಕ್ಷಗಳಿಗೆ ಈ ಥರದ ನಿಲುವಿನ ಬಗ್ಗೆಯೂ ಕೂಡ ಭಿನ್ನಾಭಿಪ್ರಾಯ ಇದೆ. ಇನ್ಫ್ಯಾಕ್ಟ್ ಸಂಸತ್ತಿನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಕದನ ವಿರಾಮವನ್ನು ಕೂಡ ಎತ್ತಿ ಹಿಡಿತಿದ್ದಾರೆ. ಹಾಗೆ ಸಮಾಜದಲ್ಲೂ ಕೂಡ ಅದೇ ಭಾವೈಕ್ಯತೆ ಬರಲಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಭಾವೈಕ್ಯತೆ ಬರಲಿ ಅಂತ ಹೇಳ್ತಿರೋದು ಇಲ್ಲದಿರುವುದನ್ನು ಊಹಿಸ್ಕೊಂಡು ಮಾತಾಡ್ತಿದ್ದಾರಾ? ಇವತ್ತಿನ ಈ ಯುದ್ಧ ನಡೀತಿರೋ ಸಂದರ್ಭದಲ್ಲಿ ಕೂಡ ನಿರಂತರವಾಗಿ ಮುಸ್ಲಿಮರ ಮೇಲೆ ಸಮಾಜದ ನಿರ್ದಿಷ್ಟ ಸಂಘ ಪರಿವಾರದ ಸಂಸ್ಥೆಗಳು ಯುದ್ಧ ಮಾಡಲಿಲ್ವಾ? ಸೈದ್ಧಾಂತಿಕವಾದಂಥ ಯುದ್ಧವನ್ನು ರಾಜಕೀಯವಾಗಿ ಅವಹೇಳನ ಮಾಡೋದು, ದೇಶಾದ್ಯಂತ ಕಾಶ್ಮೀರಿಗಳ ಮೇಲೆ ದಾಳಿ ನಡೀಲಿಲ್ವಾ? ಎಲ್ಲಿಯ ತನಕ ಸೋಫಿಯಾ ಕುರೇಶಿ ಅವರನ್ನು ವಿಜಯ್ ಶಾ ಅನ್ನುವ ಮಧ್ಯಪ್ರದೇಶದ BJPಯ ಮಂತ್ರಿ ಭಯೋತ್ಪಾದಕರು ನಮ್ಮ ಮೇಲೆ ದಾಳಿ ಮಾಡಿದ್ರು, ನಾವು ಅವರ ತಂಗಿಯರ ಮೂಲಕವೇ ಅವರಿಗೆ ಉತ್ತರ ಕೊಟ್ವಿ ಅಂತ ಹೇಳ್ತಿದ್ದಾರೆ ಅಂದರೆ ಅದರ ಹಿಂದಿನ ಭಾವಾರ್ಥವೇನು?
ಈ ದೇಶದಲ್ಲೇ ಹುಟ್ಟಿ ಈ ದೇಶನ ಕಾಪಾಡೋದಕ್ಕೆ ಪ್ರಾಣ ತೆತ್ತರೂ ಕೂಡ ಭಯೋತ್ಪಾದಕರ ಸಹೋದರಿ ಯಾಕಾಗ್ತಾರೆ? ಅಂದರೆ ಈ ದೇಶದ ಮುಸ್ಲಿಮರೆಲ್ಲರೂ ಕೂಡ ಪಾಕಿಸ್ತಾನಿ ಪರವಾದವರು ಅನ್ನುವ ರೀತಿ ಈ ದೇಶದಲ್ಲಿ ಎರಡು ಸಮುದಾಯಗಳ ನಡುವೆ ನಿಜಕ್ಕೂ ಬೆಂಕಿ ಹಚ್ಚುತ್ತಿರೋದು ಮಧ್ಯಪ್ರದೇಶದ BJP ಮಂತ್ರಿಯೋ? ಅಂಥ ಬೆಂಕಿ ಹಚ್ಚಬಾರದು, ನಾವೆಲ್ಲರೂ ಒಂದಾಗಿರಬೇಕು ಅಂತ ಹೇಳಿದ್ದಂಥ ಪ್ರೊಫೆಸರ್ ಅಲಿ ಮೊಹಮ್ಮದ್ ಖಾನು ಮೊಹಮ್ಮದಾಬಾದ್ ಅವರು. ಅದೇ ರೀತಿ ನಿಶಿಕಾಂತ್ ದುಬೆ ಅಂತ ಇನ್ನೊಬ್ಬ ಮಂತ್ರಿ, ಅಥವಾ ವಿಕ್ರಮ್ ಮಿಸ್ರಿ ಅವ್ರನ್ನ ಕಂಪ್ಲೀಟ್ ಟ್ರೋಲ್ ಮಾಡಿದಂಥ ಜನ, ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಇಡೀ ಕನ್ನಡಿಗರು ಭಾರತೀಯರು ಹೆಮ್ಮೆ ಪಡುವ ರೀತಿಯಲ್ಲಿ ನಮ್ಮ ಕನ್ನಡತಿ ಬಾನು ಮುಷ್ತಾಕ್ ಅವರಿಗೆ ಇಂಟರ್ನ್ಯಾಷನಲ್ ಬೂಕರ್ ಸಾಹಿತ್ಯ ಪ್ರಶಸ್ತಿ ಬಂದಿದೆ. ಆ ಸಾಹಿತ್ಯ ಪ್ರಶಸ್ತಿ ಬಂದಿರುವ ಹೊತ್ತಿನಲ್ಲೂ ಕೂಡ ಕನ್ನಡದಲ್ಲಿರುವ ಸಂಘ ಪರಿವಾರದ ಒಂದು ವರ್ಗ ಬಾನು ಮುಷ್ತಾಕ್ ಅವರು ತಮ್ಮ ಕಥನದ ವಸ್ತುವಾಗಿ ಮುಸ್ಲಿಮರಲ್ಲಿದ್ದಂಥ ಮೂಲಭೂತವಾದವನ್ನು, ಮುಸ್ಲಿಂ ಸಮುದಾಯದಲ್ಲಿ ಏನು ಮೂಲಭೂತವಾದಿಗಳು ಮಾಡುವಂತಹ ಒಂದು ಜೀವನಕ್ಕೆ ಏನು ಸ್ವತಂತ್ರ ಜೀವನಕ್ಕೆ ಏನೇನು ಅಡ್ಡಿ ಆತಂಕಗಳು ನೋಡ್ತಾರೆ ಅನ್ನೋದನ್ನು ಏನು ಕಥಾವಸ್ತುವನ್ನಾಗಿ ಬರೆದಿದ್ದಾರೆ ಅದನ್ನು ಹೈಲೈಟ್ ಮಾಡಿ ಅದನ್ನು ಮುಸ್ಲಿಮರನ್ನು ಹೀಯಾಳಿಸುವುದಕ್ಕೆ ಮತ್ತೆ ಬಳಸ್ಕೊಳ್ತಿದ್ದಾರೆ ಹೊರತು, ಅದೇ ಬಾನು ಮುಷ್ತಾಕ್ ಅವರು ಹಿಂದೂ ಮುಸ್ಲಿಂ ಕೋಮುವಾದ, ಮುಸ್ಲಿಂ ಕೋಮುವಾದ ಎರಡೂ ಕೂಡ ಇದ್ದು ಸ್ವತಂತ್ರ ಮತ್ತು ಸೌಹಾರ್ದ ಬದುಕನ್ನು ಕೇಳಿದ್ರು ಅಂತ ಅಂದ್ಬಿಟ್ಟು ಇವತ್ತಿಗೂ ಕೂಡ ಹೇಳ್ತಿಲ್ಲ. ಅಂದರೆ ಉದ್ದಕ್ಕೂ ಕೂಡ ಏನೇ ಮಾಡಿದ್ರೂ ಕೂಡ ಈ ದೇಶದಲ್ಲಿ ಎದೆಯನ್ನು ಬಗೆದಿಟ್ಟರು, ಈ ದೇಶಕ್ಕೆ ತಮ್ಮ ಪ್ರಾಣಾರ್ಪಣೆ ಮಾಡಿದ್ರೂ ಕೂಡ ಸತತವಾಗಿ ಯುದ್ಧದ ಸಂದರ್ಭದಲ್ಲೂ ಕೂಡ ಅನುಮಾನಿಸುವುದು, ಅವಮಾನಿಸುವುದು ನಡೀತಾ ಇದೆಯಾ ಇಲ್ವಾ ಈ ದೇಶದಲ್ಲಿ? ಈ ಕಾಲದಲ್ಲಿ ಮೇನಲ್ಲೂ ಕೂಡ ನಡೀತಾ ಇಲ್ವಾ? ಅದರ ಹಿನ್ನೆಲೆಯಲ್ಲಿ ಇಟ್ಕೊಂಡು ಊಹೆಯಲ್ಲಿ ಅಲ್ಲ, ವಿಕ್ರಮ್ ಮಿಸ್ರಿ ಎಲ್ಲ ಬಿಟ್ಬಿಡಿ, ಫಾರಿನ್ ಸೆಕ್ರೆಟರಿ ಕದನ ವಿರಾಮವನ್ನು ಮಾಡಿದ್ದು ಸರ್ಕಾರ, ಆದರೆ ಅದನ್ನು ವಿಕ್ರಮ್ ಮಿಸ್ರಿ ಮಾಡಿದ್ರು ಅಂತೇಳಿ ಅವ್ರಿಗೂ ಅವ್ರ ಮಗಳಿಗೂ ಟ್ರೋಲ್ ಮಾಡುವಂತಹ ಮನಸ್ಥಿತಿ ಇದೆಯಾ ಇಲ್ವಾ ಈ ದೇಶದಲ್ಲಿ? ಅಥವಾ ಇವರು ಕಲ್ಪಿಸ್ಕೊಂಡು ಈ ರೀತಿ ಮಾಡಬಾರ್ದು ಅಂತ ಹೇಳಿದ್ರ? ಮತ್ತು ಸೋಫಿಯಾ ಕುರೇಶಿಯವರ ಬಗ್ಗೆ, ವ್ಯೋಮಿಕಾ ಸಿಂಗ್ ಬಗ್ಗೆ ಏನಿದೆ ಈ ಹೇಳಿಕೆಯಲ್ಲಿ? ಅವರಿಬ್ಬರು ನಮ್ಮ ಹೆಮ್ಮೆಯವರು, ಈಗಲಾದರೂ ಅವರನ್ನು ಭಾರತದ ನಾಗರಿಕರು ಅಂತ ಗುರುತಿಸಿರೋದಕ್ಕೆ ಒಂದು ರೀತಿ ವಿಷಾದನೀಯವಾದಂಥ ಗುರುತಿಸುವಿಕೆಯನ್ನೇ ಮಾಡಿದ್ದಾರೆ. ಸೋಫಿಯಾ ಕುರೇಶಿಯನ್ನು ಈಗಲಾದರೂ ಬಲಪಂಥೀಯರು ಭಾರತದ ನಾಗರಿಕರು ಅಂತ ಗುರುತಿಸ್ತಿದ್ದೀರಿ, ಅದೇ ರೀತಿ ಏನು ಈ ಲಿಂಚಿಂಗ್ಗಳಿಗೆ ಬಲಿಯಾಗ್ತಿದ್ದಾರೆ ಭಾರತದವರು, ಅವರು ಕೂಡ ಭಾರತೀಯ ನಾಗರಿಕರು ಅಂತಲೇ ಯಾಕೆ ನೀವು ಪರಿಗಣಿಸ್ತಿಲ್ಲ ಅನ್ನೋದೊಂದು ಬಿಟ್ಟರೆ, ಸೋಫಿಯಾ ಕುರೇಶಿಯವರನ್ನು ಅವಮಾನ ಮಾಡುವ ರೀತಿ, ಅವರ ಘನತೆಗೆ ಅವಮಾನ ಮಾಡುವ ರೀತಿ, ಅಥವಾ ಅವರ ಸೇನೆಗೆ ಅವಮಾನ ಮಾಡುವ ರೀತಿ ಏನು ನಡೆದಿದೆ? ಸೇನೆ ಮಾಡಿರೋದನ್ನೆಲ್ಲ ಮೊದಲನೇ ಪ್ಯಾರಾದಲ್ಲಿ ಎತ್ತಿ ಹಿಡಿದಿದ್ದಾರೆ. ಆದರೆ ಇಲ್ಲಿ ಕೇವಲ ಆಪ್ಟಿಕ್ಸ್ಗೆ, ಒಂದು ದೃಶ್ಯದ ಲಾಭಕ್ಕೆ ಮಾತ್ರ ಅದನ್ನು ಬಳಸ್ಕೋಬೇಡಿ, ವಾಸ್ತವಿಕವಾಗಿಯೂ ಜಾರಿಗೆ ತನ್ನಿ ಅಂತ ಹೇಳಿದ್ದಾರೆ. ಏನು ವ್ಯತ್ಯಾಸ ಇದರಲ್ಲಿ? ಏನು ಘನತೆ ಹಾಳುವಾಗುವಂಥದ್ದು ಏನಿದೆ ಇದರಲ್ಲಿ? ಇದು ಅಲಿಖಾನ್ ಮಹಮೂದಾಬಾದ್ ಅವರು ಮಾಡಿದಂಥ ಟ್ವೀಟು. ಇದರ ಬಗ್ಗೆ ಏನು ದೊಡ್ಡ ಹಗರಣವನ್ನೇ ಮಾಡಿ BJPಯ ಮುಖ್ಯಸ್ಥರು, ಹರಿಯಾಣದ BJPಯ ಯುವ ಮೋರ್ಚಾದ ಅಧ್ಯಕ್ಷ ಆದರೆ ಇದು ದೇಶದ್ರೋಹ, ಎರಡು ಸಮುದಾಯದ ನಡುವೆ ದ್ವೇಷ ಹಚ್ಚುವಂತಹ ವಿಷಯ ಇದರಲ್ಲಿದೆ ಅಂಥೇಳಿ ರೇಣು ಭಾಟಿಯಾ ಅನ್ನುವಂತಹ ಹರಿಯಾಣದ ಮಹಿಳಾ ಆಯೋಗದ ಅಧ್ಯಕ್ಷರಾದರೆ ಮಹಿಳಾ ಘನತೆಗೆ ಅವಮಾನಿಸುವಂತಹ, ಸೇನೆಯನ್ನು ಅವಮಾನಿಸುವಂತಹ, ದೇಶವನ್ನು ಅವಮಾನಿಸುವಂತಹ ಅಂಶಗಳಿವೆ ಅಂತಂದರು. ಪ್ರಾಯಶಃ ಇಂಡಿಯಾ ಟುಡೇ ಟಿವಿನಲ್ಲಿ ನೀವು ಗಮನಿಸಿರ್ತೀರಿ, ಇಂಡಿಯಾ ಟುಡೇ ಟಿವಿಯ ಆ್ಯಂಕರ್ ಒಬ್ಬರು ರೇಣು ಭಾಟಿಯಾ ಅವ್ರನ್ನ ತಮ್ಮ ಶೋಗೆ ಕರೆಸಿ ಸತತವಾಗಿ 7 ಸತಿ ಪ್ರಶ್ನೆ ಮಾಡ್ತಾರೆ. ದಯವಿಟ್ಟು ಹೇಳಿ, ಈ ಟ್ವೀಟ್ನಲ್ಲಿ ಯಾವ 2 ವಾಕ್ಯಗಳು ಮಹಿಳೆಯರ ಘನತೆಗೆ ಅವಮಾನ ಮಾಡುವಂತಿದೆ, ಭಾರತದ ಸೇನೆಗೆ ಅವಮಾನ ಮಾಡುವಂತಿದೆ ಅಂತ ಆ 2 ವಾಕ್ಯಗಳನ್ನು ಓದಿ ಹೇಳಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಉದ್ದಕ್ಕೂ ಆಯಮ್ಮ ಬರೀ ಪುಗ್ಸಟ್ಟೆ ಭಾಷಣ ಮಾಡ್ತಾಯಿದ್ರು ಬಿಟ್ಟರೆ ಯಾವ 2 ವಾಕ್ಯಗಳು ಅಂತ ಹೇಳಕ್ಕೆ ಹೋಗಲೇ ಇಲ್ಲ. ಅದರ ಬದಲಿಗೆ ಇದೇ BJP ಕೇವಲ ಭಾವೈಕ್ಯತೆ ಇರಬೇಕು, BJP ಮತ್ತು ಸಂಘ ಪರಿವಾರ ಮುಸ್ಲಿಮರನ್ನು ಭಾರತೀಯ ನಾಗರಿಕರು ಅಂತ ಪರಿಗಣಿಸದೆ ಅವ್ರನ್ನ ಅವಮಾನಿಸಬಾರ್ದು, ಲಿಂಚ್ ಮಾಡಬಾರ್ದು ಅಂತ ಹೇಳಿದ್ದನ್ನು ದೇಶದ್ರೋಹ ಅನ್ನುವಂತಹ ಈ BJPಯ ಜನ, ತಮ್ಮದೇ ಮಧ್ಯಪ್ರದೇಶದ BJPಯ ಸರ್ಕಾರ, ಅಲ್ಲಿ ಅರಣ್ಯ ಸಚಿವ ವಿಜಯ್ ಶಾ ಭಯೋತ್ಪಾದಕರ ಸಹೋದರಿ ಅಂತ ಸೋಫಿಯಾ ಕುರೇಶಿನ್ ಹೇಳಿದಾಗ ಅವ್ರನ್ನ ಯಾಕೆ ಇದುವರೆ ತನಕ ಮಂತ್ರಿ ಪದವಿನಲ್ಲಿ ಮುಂದುವರಿಸ್ತಾ ಇದ್ದಾರೆ? ಏನು ವ್ಯತ್ಯಾಸ ವಿಜಯ್ ಶಾ ಮತ್ತು ಅಲಿಖಾನ್ ಮಹಮೂದಾಬಾದ್ ಅವ್ರ ನಡುವೆ? ಹೆಸರಿನ ವ್ಯತ್ಯಾಸ ಅಷ್ಟೇ. ವಿಜಯ್ ಶಾ ಹಿಂದೂ ಹೆಸರು, ಮಹಮೂದಾಬಾದ್ ಅನ್ನುವಂಥದ್ದು, ಅಲಿಖಾನ್ ಮಹಮೂದಾಬಾದ್ ಅನ್ನುವುದು ಮುಸ್ಲಿಂ ಹೆಸರು. ಹಾಗಾದರೆ ಈ ದೇಶದಲ್ಲಿ ಹೆಸರುಗಳ ಅನುಸಾರವಾಗಿ, ಧರ್ಮಕ್ಕೆ ಅನುಸಾರವಾಗಿ 2 ಕಾನೂನುಗಳಿರುತ್ತೆ. ಒಂದು ದೇಶ ಒಂದೇ ಕಾನೂನು ಅಂತ ಹೇಳಬೇಕಾದ್ರೆ ಅದೇ ಕಾನೂನು ಇಬ್ಬರಿಗೂ ಕೂಡ ಅನ್ವಯಿಸಬೇಕಲ್ವ? ಒಂದೇ ಮೇಲ್ನೋಟಕ್ಕೆ FIR ಆಗಿ ಜೈಲಿನಲ್ಲಿರಬೇಕಾದಂಥ ವ್ಯಕ್ತಿಯ ಮೇಲೆ
ಅವನನ್ನು ಮಂತ್ರಿ ಪದವಿಯಿಂದಲೂ ರದ್ದು ಮಾಡಲ್ಲ. ಎಚ್ಚರಿಕೆಯನ್ನು ಕೊಟ್ಟು ಸರ್ಕಾರದ ಕ್ರಮವನ್ನು ಪ್ರಶಂಸಿದ ಒಬ್ಬ ಪ್ರೊಫೆಸರ್ನ ಅಪ್ಪಿಕೊಳ್ಳುವುದ ಬಿಟ್ಟು ಆತನ್ನು ಬಂಧಿಸಿ 2 ದಿವಸ ಜೈಲಿಗೆ ತಳ್ಳಲಾಗಿದೆ. ಇನ್ಫ್ಯಾಕ್ಟ್ ನಿನ್ನೆ ಸುಪ್ರೀಂ ಕೋರ್ಟು ಇದಕ್ಕೆ ಜಾಮೀನು ಕೊಟ್ಟಿರಲಿಲ್ಲ ಅಂತಂದರೆ ಇದನ್ನು ಎಷ್ಟು ದಿವಸ ನಡೀತಿತ್ತೋ ಗೊತ್ತಿರಲಿಲ್ಲ. ನಿನ್ನೆ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರೊಬ್ಬರಾದಂಥ ಜಸ್ಟಿಸ್ ಸೂರ್ಯಕಾಂತ್ ಅವರ ಬೆಂಚಿನಲ್ಲೂ ಕೂಡ ಜಾಮೀನು ಕೊಟ್ಟಿದ್ದಾರೆ. ಬಟ್ ಜಾಮೀನು ಕೊಡಬೇಕಾದರೂ ಕೂಡ ಅವರ ಬೆಂಚ್ ಮುಂದೆಯೇ ವಿಜಯ್ ಶಾ ಅವರ ಕೇಸ್ ಕೂಡ ಬಂದಿತ್ತು. ಮಧ್ಯಪ್ರದೇಶದ ಅರಣ್ಯ ಸಚಿವ ನನ್ನ FIR ರದ್ದು ಮಾಡಬೇಕು, ನಾನೇನು ತಪ್ಪು ಮಾಡಿಲ್ಲ ಅಂತಂದರೂ, ಇಲ್ಲ ನೀವು ದೇಶಕ್ಕೆ ಅವಮಾನವಾಗುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀರಿ, ನಿಮ್ಮದೇನೇ ಮೊರೆ ಇದ್ದರೂ ಕೂಡ ನೀವು ಹೈಕೋರ್ಟ್ಗೆ ಹೋಗಿ ನಾವು ಇದ್ರ ಬಗ್ಗೆ ಯಾವುದೇ ಇದು ಮಾಡಲ್ಲ ಅಂತೇಳಿ ಒಂದು SITಯನ್ನು ರಚನೆ ಮಾಡಿದ್ರು. ಅದ್ರ ಬಗ್ಗೆ ಇಲ್ಲೂ ಕೂಡ ಏನು ಮಾಡಿದ್ರು, ಇಲ್ಲ ಇದ್ರ ಬಗ್ಗೆನೂ ಕೂಡ ಏನು ಆ ಹೇಳಿಕೆಯ ವಿವರಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೊಂದು SIT ರಚನೆ ಮಾಡ್ತೀವಿ, ಆದರೆ ಬಂಧನ ಮಾಡುವ ಅಗತ್ಯವಿಲ್ಲ. ಆದರೆ ಮಹಮೂದಾಬಾದ್ ಅವರು ಇನ್ನು ಮುಂದೆ ಯಾವುದೇ ರೀತಿ ಈ ವಿಷಯದ ಬಗ್ಗೆ ಹೇಳಿಕೆಯನ್ನು ಕೊಡಬಾರ್ದು, ಸಂಪೂರ್ಣವಾಗಿ ಸಹಕರಿಸಬೇಕು ಅಂತಂದರು. ಆದರೆ ವಿಜಯ್ ಶಾ ಮೇಲೆ ಇನ್ನು ಮುಂದೆ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಡಬೇಕು ಅಂತ ಯಾವ ನಿರ್ಬಂಧವೂ ಇರಲಿಲ್ಲ. ಸುಪ್ರೀಂ ಕೋರ್ಟ್ ಅದನ್ನು ಮಾಡಿದ್ರೆ ಮಧ್ಯಪ್ರದೇಶದ BJP ಅಥವಾ ದೇಶಭಕ್ತ BJP ನರೇಂದ್ರ ಮೋದಿ ಅವರು ಹಾಗೂ ಸಂಘ ಪರಿವಾರದವರು ಇದುವರೆಗೂ ಕೂಡ BJPಯ ಆ ಮಂತ್ರಿ ಹೇಳಿ ತಪ್ಪು ಅಂತ ಒಂದು ಹೇಳಿಕೆ ಕೊಟ್ಟಿಲ್ಲ, ಅದನ್ನು ಮಂತ್ರಿ ಪದವಿಯಿಂದ ಕಿತ್ತಾಕಿಲ್ಲ. ಕನಿಷ್ಠ ಪಕ್ಷ FIR ಒಂದು ದಾಖಲೆ ಆದಾಗ ನೀವು ಮಂತ್ರಿ ಪದವಿಯಿಂದ ಹಿಂತೆಗೆದುಕೊಂಡ್ರೆ ತಾನೇ ಅಲ್ಲಿ ನಿಷ್ಪಕ್ಷಪಾತವಾದಂಥ ತನಿಖೆ ಆಗೋದು. ತನಿಖೆ ಮಾಡೋರು ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಹಿರಿಯ ಪೊಲೀಸ್ ಅಧಿಕಾರಿಗಳಾದರೂ ಕೂಡ ಕನಿಷ್ಠ ಅದೊಂದು ಕಸ್ಟಮ್ ಅಲ್ವಾ. ಅಲಿಖಾನ್ ಮಹಮೂದಾಬಾದ್ ಅವ್ರನ್ನ ಬಂಧಿಸುವುದಕ್ಕೆ ಎಲ್ಲ ನೀತಿ ನಿಯಮ ರೀತಿ ರಿವಾಜು ಎಲ್ಲವನ್ನೂ ಕೂಡ ಕಿತ್ತಾಕಿ ವೇಗವಾಗಿ ಬಂಧನ ಮಾಡೋದು. ಆದರೆ ಇದುವರೆಗೂ ಕೂಡ ಅವ್ರನ್ನ ಮಂತ್ರಿ ಪದವಿಯಿಂದ ತೆಗೆದುಹಾಕದೇ ಇರೋದು. 2 ಕಾನೂನು ಯಾಕಿರುತ್ತೆ? ಇದೇ ಸೂರ್ಯಕಾಂತ್ ಅವರ ಬೆಂಚು, ಜಸ್ಟಿಸ್ ಸೂರ್ಯಕಾಂತ್ ಅವರ ಬೆಂಚು ಅಲಿಖಾನ್ ಮಹಮೂದಾಬಾದ್ ಅವರ ಹೇಳಿಕೆಯ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಈವನ್ SITನವ್ರಿಗೂ ಕೂಡ ಕೇಳಿದೆ. ಇದರಲ್ಲಿ ದೇಶದ್ರೋಹಕ್ಕೆ ಸಂಬಂಧಪಟ್ಟದ್ದು ಏನಿದೆ ಇತ್ಯಾದಿಗಳನ್ನು ಕೇಳಿ ವರದಿ ಕೊಡಿ ಅಂತ ಹೇಳಿದ್ದಾರೆ. ಈ ಹೇಳಿಕೆಯನ್ನು ನೋಡಿದಾಗ ರೇಣು ಭಾಟಿಯಾ ಅವರು ಹೇಳಿದಂತೆ ಮಹಿಳೆಯರ ಘನತೆಗೆ ಚ್ಯುತಿಯಾಗುವಂಥದ್ದು ಏನಿದೆ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗೋದಾದರೂ ಕೂಡ ನಾವು BJPಗೂ ಒಂದೇ ಮಾಡ್ತೀವಿ ಅಂದರೆ ತಪ್ಪು ಮಾಡಿದವ್ರಿಗೂ ಒಂದೇ ಕಾನೂನು, ಸರಿ ಮಾಡಿದವ್ರಿಗೂ ಒಂದೇ ಕಾನೂನು ಮಾಡ್ತೀವಿ ಅಂತೇಳಿ ಒಂದು ಬ್ಯಾಲೆನ್ಸ್ ಮಾಡುವಂತಹ ದೃಷ್ಟಿನಲ್ಲಿ ಅನಗತ್ಯವಾಗಿ ಇವ್ರ ವಿಷಯದಲ್ಲೂ ಕೂಡ SIT ಈ ಹೇಳಿಕೆಯ ಬಗ್ಗೆ SIT ಅನ್ನು ಸ್ಥಾಪನೆ ಮಾಡುವ ಅಗತ್ಯ ಏನಿತ್ತು? ಅಷ್ಟು ಮಾತ್ರ ಅಲ್ಲದಿರ ಈ ವಿಷಯದಲ್ಲಿ ಮಾತಾಡ್ತಾ ಇನ್ನೂ ಹಲವಾರು ಆತಂಕಕಾರಿ ಪ್ರಸ್ತಾಪಗಳನ್ನು ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿರುವ ಪ್ರೊಫೆಸರ್ಗಳು ತಾವು ಏನು ಬೇಕಾದರೂ ಮಾಡಿದ್ರೂ ಕೂಡ ನಾಗರಿಕಗಳ ಹಕ್ಕುಗಳ ಹೆಸರಿನಲ್ಲಿ ಏನು ಪ್ರತಿಭಟನೆ ಮಾಡಿದ್ರೂ ಕೂಡ ಸುಪ್ರೀಂ ಕೋರ್ಟ್ ಅವ್ರ ಸಹಾಯಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅವ್ರಿಗೂ ಕೂಡ ಎಚ್ಚರಿಕೆ ಕೊಡ್ತೀವಿ, ಆ ರೀತಿ ನೀವು ಏನು ಮಾಡಿದ್ರೂ ಕೂಡ ನಾವು ಬರೋದಿಲ್ಲ ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರ ಅರ್ಥ ಏನು? ಇನ್ನೂ ಮುಂದುವರೆದು ಇವೆಲ್ಲ ಮೌಖಿಕ ಹೇಳಿಕೆಗಳೇ, ಅದೇನು ಜಡ್ಜ್ಮೆಂಟ್ನ ಭಾಗ ಅಲ್ಲ. ಎಲ್ಲರೂ ಕೂಡ ಮಾತೆತ್ತಿದ್ರೆ ಹಕ್ಕು ಬೇಕು ಅಂತಾರೆ. ಏನು ಕಳೆದ 75 ವರ್ಷದಿಂದ ಈ ದೇಶದ ಸಂವಿಧಾನ ಹಕ್ಕುಗಳನ್ನು ಬಿಕ್ರಿ ಮಾಡ್ತಿರುವ ರೀತಿ ಅಂತೇಳಿ ಅತ್ಯಂತ ಗಂಭೀರವಿಲ್ಲದ ರೀತಿಯಲ್ಲಿ ಹೇಳಿಕೆಯನ್ನು ಮಾಡಿದ್ದಾರೆ. ಆರ್ಟಿಕಲ್ 32, ಆರ್ಟಿಕಲ್ 226 ಇರುವುದು ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ ವಿಶೇಷ ಅಧಿಕಾರವನ್ನು ಕೊಟ್ಟಿರುವುದೇ ನಾಗರಿಕರಿಗೆ ಸಂವಿಧಾನ ಕೊಟ್ಟಿರುವಂತಹ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಒಳಗೊಂಡಂತೆ ಇತರ ಅಧಿಕಾರಗಳನ್ನು ಹತ್ತಿಕ್ಕದಾಗ ಅವರ ರಕ್ಷಣೆಗೆ ಬರುವುದಕ್ಕೆ. ಹೀಗಾಗಿ ಸುಪ್ರೀಂ ಕೋರ್ಟು ಹೈಕೋರ್ಟ್ ಮೊರೆನೇ ಹೋಗಬೇಕು ನಾಗರಿಕರು. ನಾವಿಲ್ಲೇನು ಹಕ್ಕುಗಳನ್ನ ಬಿಕ್ರಿ ಮಾಡ್ತಿರ್ವಿ 75 ವರ್ಷಗಳಿಂದ ಅಂತ ಕೇಳಿದ್ರೆ ಅದರ ಅರ್ಥ ಏನು? ಇದು ನಾಗರಿಕ ಸಮಾಜದ ಮೇಲೆ ಏನು ಪ್ರಭಾವ ಬೀರುತ್ತೆ? ಅಶೋಕ ಯೂನಿವರ್ಸಿಟಿಯ ಸ್ವತಂತ್ರ ವಿದ್ವತ್ತನ್ನು ಹೊಂದಿರುವಂತಹ ಪ್ರೊಫೆಸರ್ಗಳು ಹಾಗೂ ಸ್ಟೂಡೆಂಟ್ಗಳು ಹೋರಾಟ ಮಾಡ್ತಿದ್ದಾರೆ. ಅನ್ಯಾಯ ಆಗಿದೆ ತಮ್ಮ ಪ್ರೊಫೆಸರ್ಗೆ ಅಂತ. ಅನ್ಯಾಯ ಆಗಿದೆ ಅಂತ ಭಾವಿಸಿದಂಥ ವಿಷಯದ ವಿರುದ್ಧ ಹೋರಾಟ ಮಾಡುವುದು ಈ ದೇಶದ ಜನರ ಹಕ್ಕಲ್ವಾ? ಅದರ ಮೇಲೆ ನೀವು ಹೋರಾಟ ಮಾಡಬೇಡಿ ಅಂತ ಅಂದ್ಬಿಟ್ಟು ಒಂದು ಸುಪ್ರೀಂ ಕೋರ್ಟ್ ಹೇಳುವುದಕ್ಕೆ ಸಾಧ್ಯವ? ವಿಪರ್ಯಾಸ ಏನಪ್ಪ ಅಂದರೆ, ನಿನ್ನೆ ಇದೇ ಸುಪ್ರೀಂ ಕೋರ್ಟಲ್ಲಿ ನ್ಯಾಯಮೂರ್ತಿ ಅಭಯ್ ಓಕಾ ಅವರ ನ್ಯಾಯಾಲಯದಲ್ಲಿ ಕೇವಲ ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡಿದ್ದಾರೆ ಅನ್ನುವ ಮಾತ್ರಕ್ಕೆ ನೀವು ಅವ್ರನ್ನ ಜೈಲಿಗೆ ಹಾಕಕ್ಕೆ ಬರೋದಿಲ್ಲ ಅಂತೇಳಿ FIRನ ರದ್ದು ಮಾಡಿದ್ದಾರೆ. ಥಾಟ್ ಕ್ರೈಮ್, ಆಲೋಚನೆಗಳನ್ನೇ ಅಪರಾಧ ಅನ್ನುವಂಥದ್ದು ಭಾರತದ ಸಂವಿಧಾನದಲ್ಲಿಲ್ಲ. ನೀವು ಮಾಡುವ ಭಾಷಣ, ಹೇಳಿಕೆ ಇತ್ಯಾದಿಗಳು ನೇರವಾಗಿ ಯಾವುದಾದರೂ ಅಪರಾಧಕ್ಕೆ ಪ್ರೇರಣೆಯಾಗಿರಬೇಕು, ಅಪರಾಧದಲ್ಲಿ ಅದು ಪರ್ಯಾವಸನ ಆಗಿರಬೇಕು, ಅವೆರಡಕ್ಕೂ ನೇರ ಸಂಬಂಧ ಇರಬೇಕು, ಆ ಸಂಬಂಧವನ್ನು ಸಾಬೀತು ಮಾಡಬೇಕು. ಆಗ ಅದು ದೇಶದ್ರೋಹದ ಅಥವಾ ಭಯೋತ್ಪಾದಕದ ಕೆಲಸ ಆಗುತ್ತೆ ಹೊರತು ನಿಮ್ಮ ತಲೆಯಲ್ಲಿ ಒಂದು ಆಲೋಚನೆ ಇಟ್ಕೊಳ್ಳೋದೆ, ಒಂದು ಅಭಿಪ್ರಾಯ ಇಟ್ಕೊಳ್ಳೋದೆ ಅದು ಅಪರಾಧ ಅಲ್ಲ.
ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸಂವಿಧಾನದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗ ಅಂತ ಸ್ಪಷ್ಟವಾಗಿ ಅಭಯ್ ಓಕಾ ಅವರ ನ್ಯಾಯಾಲಯ ನೆನ್ನೆ ತಾನೇ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯ ಮೇಲೆ ಇದ್ದಂಥ FIRನ PFIನ ಸೆಕ್ರೆಟರಿ ಮೇಲೆ ಇದ್ದಂಥ FIRನ ರದ್ದು ಮಾಡಿದ್ದಾರೆ. ಹಾಗಾದರೆ ನಮ್ಮ ಸುಪ್ರೀಂ ಕೋರ್ಟಲ್ಲಿ ಒಂದೊಂದು ಬೆಂಚು ಒಂದೊಂದು ರೀತಿ ಆದೇಶ ಕೊಡುತ್ತಾ, ಒಬ್ಬೊಬ್ಬ ವ್ಯಕ್ತಿಯ ಅವರ ಹೆಸರುಗಳನ್ನು ನೋಡ್ಕೊಂಡು ಒಂದೊಂದು ಆದೇಶ ಕೊಟ್ಬಿಡುತ್ತೆ. ಹಾಗಾದರೆ ಈ ಪ್ರಶ್ನೆಗಳು ಸಾಮಾನ್ಯ ನಾಗರಿಕರಿಗೆ ಬಂದರೆ ಅದಕ್ಕೆ ಸುಪ್ರೀಂ ಕೋರ್ಟ್ನ ಇದೇ ಹೇಳಿಕೆ ಆಗೋದಿಲ್ಲ. ಅದೃಷ್ಟವಶಾತ್ ಅಲಿ ಖಾನ್ ಮಹಮೂದಾಬಾದ್ ಅವ್ರಿಗೆ ಬಂಧನ ಕೊಟ್ಟಿಲ್ಲ, ಅವ್ರಿಗೆ ಬಿಡುಗಡೆ ಮಾಡಿದೆ ಜಾಮೀನು. ಅಷ್ಟರ ಮಟ್ಟಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಆದರೆ ಅದೇ ಸಮಯದಲ್ಲಿ ವಿಜಯ್ ಶಾ ಅವರಿಗೆ ಇಲ್ಲದ ನಿರ್ಬಂಧಗಳನ್ನು ಅಲಿ ಖಾನ್ ಮಹಮೂದಾಬಾದ್ ಅವ್ರ ಮೇಲೆ ಹೇರಲಾಗಿದೆ. ವಿಜಯ್ ಶಾ ಅವರು ನೇರವಾಗಿ ಭಯೋತ್ಪಾದಕರ ಸಹೋದರಿ ಅಂತ ಹೇಳಿರೋದು ನೇರವಾಗಿ ಕಾಣ್ತಿದೆ. ವಿಡಿಯೋ ನಾವು ನೋಡಿದ್ವಿ ಅಂತಲೂ ಕೂಡ ಹೇಳುತ್ತೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು. ಆದರೆ ಇಲ್ಲಿ ಯಾವ ವಾಕ್ಯದಲ್ಲೂ ಕೂಡ ಯಾವ ಬಗೆಯ ಅಪರಾಧಕ್ಕೆ ಮೇಲ್ನೋಟದ ಅಪರಾಧಗಳು ಕಾಣಲಿಲ್ಲ ಅಂದರೂ ಕೂಡ FIRನ ಮುಂದುವರಿಯೋದಕ್ಕೆ ತನಿಖೆಗೆ SIT ತನಿಖೆಗೂ ಅವಕಾಶ ಮಾಡಿಕೊಡಲಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಂಥ ವಿಷಯಗಳಲ್ಲಿ ಅಂದರೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನೀವು ಇದನ್ನು ಮಾತಾಡಬಹುದಾ ಅಂಥೇಳಿ ಸಂವಿಧಾನ ಕೊಟ್ಟಿರುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇನ್ನೊಂದು ಹೊಸ ನಿಯಮವನ್ನು ಸೇರ್ಪಡೆ ಮಾಡ್ತಿದೆ ಸುಪ್ರೀಂ ಕೋರ್ಟು. ನನಗೆ ಅನ್ನಿಸಿದ ವಿಚಾರವನ್ನು ಸಮಯ ಸಂದರ್ಭ ನೋಡ್ಕೊಂಡು ಮಾತ್ರನೇ ಹೇಳಬೇಕು ಅಂತಂದರೆ ಆ ಸಮಯ ಸಂದರ್ಭ ಸರಿಯಾ ಅಲ್ವಾ ನಿಗದಿ ಮಾಡೋದು ಯಾರು? ಸರ್ಕಾರನ. ಹಾಗಾದರೆ ಸರ್ಕಾರ ಹೇಳಿದಂತೆ ಮಾಡಬೇಕು ಅನ್ನೋದಾದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅರ್ಥ ಏನು? ಹಿರಿಯ ಸುಪ್ರೀಂ ಕೋರ್ಟ್ನ ವಕೀಲರಾದಂಥ ಸಂಜಯ್ ಹೆಗಡೆ ಅವರು ಪದೇ ಪದೇ ಹೇಳೋವಂತೆ ಈ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾವ ಕಾರಣಕ್ಕೆ ಅತ್ಯಂತ ಮುಖ್ಯ ಆಗುತ್ತೆ? ನಮ್ಮ ದೇಶದ ಪ್ರಧಾನಿ ಅತ್ಯುತ್ತಮರಾದವರು ಅಂತ ಹೇಳುವುದಕ್ಕೆ ಯಾವ ಕೋರ್ಟಿನ ರಕ್ಷಣೆಯೂ ಬೇಕಾಗೋದಿಲ್ಲ. ಅದು ಅತ್ಯಂತ ಈಗ ಜನಪ್ರಿಯವಾಗಿರುವುದು, ಅದಕ್ಕೆ ಯಾವ ರಕ್ಷಣೆಯೂ ಬೇಕಾಗಿಲ್ಲ, ಎಲ್ಲರೂ ಮೆಚ್ಚುಗೆನೇ ಹೇಳ್ತಾರೆ ಅದಕ್ಕೆ. ಆದರೆ ನಮ್ಮ ದೇಶದ ಪ್ರಧಾನಿ ತಪ್ಪು ಮಾಡುತ್ತಿದ್ದಾರೆ ಅನ್ನೋ ಅಭಿಪ್ರಾಯವನ್ನು ನಾನು ಹೇಳಿದಾಗ ಅದಕ್ಕೆ ರಕ್ಷಣೆ ಬೇಕಾಗುತ್ತೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಣೆ ಅಂತಂದರೆ ಸರ್ಕಾರಕ್ಕೆ ಮತ್ತು ಸಮಾಜಕ್ಕೆ ಅಹಿತವಾದದ್ದನ್ನು ಕೂಡ ಹೇಳುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಎಲ್ಲರೂ ಮೆಚ್ಚಿಕೊಳ್ಳುವುದನ್ನೇ ಹೇಳುವುದಕ್ಕೆ ಸ್ವಾತಂತ್ರ್ಯ ಏಕೆ ಬೇಕು? ಎಲ್ಲರೂ ಚಪ್ಪಾಳೆಯನ್ನು ತಟ್ತಾರೆ. ಪ್ರಜಾಪ್ರಭುತ್ವ ಅಂತಂದರೆ ಭಿನ್ನ ಭಿನ್ನ ಅಭಿಪ್ರಾಯಗಳು, ಇದರಲ್ಲಿ ಇವ್ರು ಹೇಳಿರೋದು ತಪ್ಪು ಅಂತ ಕೆಲವ್ರಿಗೆ ಅನ್ನಿಸ್ಬೋದು, ಅವರು ಅದಕ್ಕೆ ತದ್ವಿರುದ್ಧವಾದಂಥ ಅಭಿಪ್ರಾಯವನ್ನು ಹೇಳ್ಬೋದು. ಆದರೆ ನನಗೆ ಸರಿ ಅನ್ಸೋದನ್ನು ಇವರು ಹೇಳ್ತಿಲ್ಲ ಅನ್ನುವ ಏಕೈಕ ಕಾರಣಕ್ಕಾಗಿ ಅವರ ಹೇಳುವ ಸ್ವಾತಂತ್ರ್ಯವನ್ನೇ ಕಸಿಯುವಂಥದ್ದು ಪ್ರಜಾತಂತ್ರ ಅಲ್ವೇ ಅಲ್ಲ. ಸುಪ್ರೀಂ ಕೋರ್ಟ್ ಇದನ್ನು ಇನ್ನೊಂದಷ್ಟು ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅನ್ನೋದು ನನಗನ್ಸುತ್ತೆ ಈ ವಿಷಯದಲ್ಲಿ. ಯಾಕಂದರೆ ಇದು ಹೊಸದಲ್ಲ. ನಮ್ಮ ಕಣ್ಣ ಮುಂದೆ ಈ ಥರದ ಹಲವಾರು ಸಂಗತಿಗಳಿದ್ದಾವೆ. ಪದೇ ಪದೇ ಜ್ಞಾಪಕಕ್ಕೆ ಬರುವುದು ಮತ್ತೆ ಉಮರ್ ಖಲೀದ್ ಮತ್ತು ಅನುರಾಗ್ ಠಾಕೂರ್ ಇವರಿಬ್ಬರ ಒಂದು ಪ್ರಸಂಗ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಉಮರ್ ಖಲೀದ್ ಈ ದೇಶದ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಅತಿ ದೊಡ್ಡ ಯುವ ಪ್ರತಿಭಾವಂತ ವಿದ್ವಾಂಸ. 4-5 ವರ್ಷ ಆಗ್ತಾ ಬಂತು ಆತ ಜೈಲಲ್ಲಿದ್ದಾರೆ. ಆತನಿಗೆ ಜಾಮೀನು ಕೊಡುವುದಿಲ್ಲ ಅನ್ನೋದಕ್ಕೆ ಕೋರ್ಟ್ಗಳು ಹೈಕೋರ್ಟ್ಗಳು ಹೇಳ್ತಿರೋ ಒಂದು ಏಕೈಕ ಕಾರಣ ಏನಪ್ಪ ಅಂತಂದರೆ ಅವರ ಭಾಷಣದಲ್ಲಿ ಹಿಂಸೆಗೆ ಪ್ರಚೋದನೆ ಇದೆಯಾ ಅನ್ನೋದನ್ನು ನಾವು ಪರಿಶೀಲಿಸ್ತಿದ್ದೀವಿ. ಏನು ಭಾಷಣ ಮಾಡಿದ್ರು ಅವರು? ಲಾಲ್ ಸಲಾಂ ಅಂದರು, ಇಂಕ್ವಿಲಾಬ್ ಜಿಂದಾಬಾದ್ ಅಂತಂದರು ಯಾವುದೋ ಒಂದು ಸಭೆಯಲ್ಲಿ. ಇಂಕ್ವಿಲಾಬ್ ಜಿಂದಾಬಾದ್ನ ಅರ್ಥ ಏನು? ಕ್ರಾಂತಿ ಚಿರಾಯುವಾಗಲಿ. ದೆಹಲಿಯ ಹೈಕೋರ್ಟಿನ ವಿಭಾಗೀಯ ಪೀಠದ ಮುಖ್ಯ ನ್ಯಾಯಾಧೀಶರು ಮಾತಾಡ್ತಾ ಹೇಳ್ತಾರೆ, ಇಂಕ್ವಿಲಾಬ್ ಜಿಂದಾಬಾದ್ ಅಂದರೆ ಕ್ರಾಂತಿ ಚಿರಾಯುವಾಗಲಿ ಅಂತ. ಈ ಕ್ರಾಂತಿ ಅಂದರೆ ರಕ್ತರಹಿತ ಕ್ರಾಂತಿ ಅಂತ ಅವರು ಸ್ಪಷ್ಟಪಡಿಸಿಲ್ಲ. ಇಂಕ್ವಿಲಾಬ್ ಅಂತಂದರೆ ರಕ್ತಸಿಕ್ತ ಕ್ರಾಂತಿಯೂ ಆಗುತ್ತೆ. ಆಗ ರಕ್ತ ಹರಿಸುವುದಕ್ಕೆ ನೀವು ಪ್ರಚೋದನೆ ಕೊಟ್ಟಂಗಾಗುತ್ತೆ. ಆದ್ದರಿಂದ ಇದಕ್ಕೆ ಇನ್ವೆಸ್ಟಿಗೇಷನ್ ಅಗತ್ಯ ಅಂತೇಳಿ ಅವತ್ತಿನಿಂದ ಇಂಥ ಒಂದು ಹುಸಿ ನೆಪದ ಮೇಲೆ ಅವ್ರ ಮೇಲೆ ಕೇಸ್ ಹಾಕಿಲ್ಲ, ಅವ್ರಿಗೆ ಜಾಮೀನು ಕೊಟ್ಟಿಲ್ಲ. ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಕೂಡ BJPಯ ಮಂತ್ರಿಯಾಗಿರುವ ಅನುರಾಗ್ ಠಾಕೂರ್ CAA NPR NRC ವಿರುದ್ಧ ಹೋರಾಟ ನಡೀತಿದ್ದಂಥ ಸಂದರ್ಭದಲ್ಲಿ ಹಾಗೂ ಕೂಡ ಟ್ರಂಪ್ ಅವರು ಬಂದಿದ್ದರು ಭಾರತಕ್ಕೆ. ಆಗ ದೆಹಲಿನಲ್ಲಿ ಒಂದು ಕಡೆ ಭಾಷಣ ಮಾಡ್ತಾ ಬಹಳ ಓಪನ್ ಆಗಿ ಭಾಷಣದಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳ ಮುಂದೆ ಗೋಲಿ ಮಾರೋ ಸಾಲೋಂಕೋ ದೇಶಕ್ಕೆ ಗದ್ದಾರೋಂಕೋ ಅಂತ ಬಹಿರಂಗವಾಗಿ ಕರೆ ಕೊಟ್ಟರು. ಅವರು ಅಧಿಕಾರ ಸ್ಥಾನದಲ್ಲಿರುವ ಒಬ್ಬ ಸಂಸದರಾಗಿದ್ದರು, ಮಂತ್ರಿಯಾಗಿದ್ದರು. ಅಂದರೆ ದೇಶದ್ರೋಹಿಗಳಿಗೆ ಗುಂಡಾಕಿ ಕೊಲ್ಲಿ. ಯಾರು ದೇಶದ್ರೋಹಿಗಳು? ಅವ್ರ ಪ್ರಕಾರ ಯಾರು CAA NPR NRC ವಿರುದ್ಧ ಹೋರಾಟ ಮಾಡ್ತಿದ್ದಾರೆ, ಶಹೀನ್ ಬಾಗ್ನಲ್ಲಿ ಯಾರು ಧರಣಿ ಕೂತಿದ್ರು ತಾಯಂದರು, ಅವರೆಲ್ಲರೂ ದೇಶದ್ರೋಹಿಗಳು. ಆ ಒಂದು ಕರೆಯಿಂದ ಪ್ರೇರಣೆ ತಗೊಂಡು ಒಬ್ಬ ವ್ಯಕ್ತಿ ಬಂದು ಶಹೀನ್ ಬಾಗ್ನಲ್ಲಿ ಧರಣಿ ಕೂತಿದ್ದಂಥ ಧರಣಿಯ ಮೇಲೆ ಗುಂಡು ಕೂಡ ಹಾರಿಸ್ತಾ ಆತನ ಬಂಧಿಸಿದ್ರು. 35 ದಿವಸದಲ್ಲಿ ಆತನ ಬಿಡುಗಡೆನೂ ಕೂಡ ಮಾಡಿದ್ರು, ಅದು ಬೇರೆ ಪ್ರಶ್ನೆ. ಆದರೆ ಇಲ್ಲಿ ನೇರ ಗೋಲಿ ಮಾರೋ
ಅಂತ ಕರೆ ಕೊಟ್ಟಿದ್ದಾರೆ. ಆ ಕರೆಯ ಪ್ರೇರಣೆಯಿಂದ ಒಬ್ಬ ಗುಂಡು ಹಾರಿಸಿದ್ದಾರೆ. ಇದುವರ ತನಕ ಆತನ ಮೇಲೆ FIR ಆಗಿಲ್ಲ. ಅನುರಾಗ್ ಠಾಕೂರ್ ಮೇಲೆ FIR ಆಗಬೇಕು ಅಂತ ದೆಹಲಿ ಕೋರ್ಟ್ಗೆ CPMನ ಮುಖ್ಯಸ್ಥರಾದಂಥ ಬೃಂದಾ ಕಾರಟ್ ಅವರು ಮನವಿ ಮಾಡಿದಾಗ ಅವ್ರ ಮೇಲೆ FIR ಹಾಕಿ ಅಂತ ಆದೇಶ ಕೊಟ್ಟಂಥ ನ್ಯಾಯಾಧೀಶ ಮುರಳೀಧರ್ ಅವರು ರಾತ್ರೋರಾತ್ರಿ ದೆಹಲಿ ನ್ಯಾಯಾಲಯದಿಂದ ಪಂಜಾಬ್ ನ್ಯಾಯಾಲಯಕ್ಕೆ ವರ್ಗಾವಣೆ ಆಗ್ತಾರೆ. ಆ ನಂತರದಲ್ಲಿ ವಿಚಾರಣೆ ಮಾಡಿದಂಥ ನ್ಯಾಯಾಧೀಶರು ಗೋಲಿ ಮಾರೋ ಸಾಲೋಂಕೋ ಅಂತ ಕೂಗ್ತಿರ್ಬೇಕಾದ್ರೆ ಅವ್ರ ಮುಖದಲ್ಲಿ ಮಂದಹಾಸ ಇತ್ತು. ಅದನ್ನು ಅವರು ಗಂಭೀರವಾಗಿ ಹೇಳಿರಲಾರರು. ಎಲ್ಲ ಬಗೆಯ ಬೆನಿಫಿಟ್ ಆಫ್ ಡೌಟ್ನು ಕೂಡ ಸ್ಪಷ್ಟವಾಗಿ ಎಲ್ಲವೂ ಸ್ಮೋಕಿಂಗ್ ಗನ್ ಅಂತಾರೆ. ಅಂದರೆ ಇದೇ ಕರೆಯಿಂದಲೇ ಅಲ್ಲಿ ಅಪರಾಧ ಸಂಭವಿಸಿದೆ ಅನ್ನೋದು ಎದ್ದು ಕಾಣ್ತಿದ್ರು ಕೂಡ ಬೆನಿಫಿಟ್ ಆಫ್ ಡೌಟ್ನ ಅನುರಾಗ್ ಠಾಕೂರ್ ಕೊಡ್ತಾರೆ. ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ಒಂದು ನಿರುಪದ್ರವಿ ಹೇಳಿಕೆಯನ್ನು ಒಂದು ಸಭೆಯಲ್ಲಿ ಮಾತಾಡಿದ್ದಕ್ಕೆ 5 ವರ್ಷದಿಂದಲೂ ಕೂಡ ಪ್ರತಿಯೊಂದು ಅಕ್ಷರವನ್ನು ಬಗದು ಅಲ್ಲಿ ರಕ್ತ ಇದೆಯಾ ಅಂತಂದ್ಬಿಟ್ಟು ನ್ಯಾಯಾಲಯ ಹುಡುಕ್ತಾ ಇದೆ. ಭೀಮಾ ಕೊರೆಗಾಂವ್ ಪ್ರಕರಣದಲ್ಲಿ, CAA NPR NRC ಪ್ರಕರಣದಲ್ಲಿ ಆಳುವ ಸರ್ಕಾರದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಆಲೋಚನೆ ಉಳ್ಳವರು ಅನ್ನೋ ಏಕೈಕ ಕಾರಣಕ್ಕೆ ಈ ದೇಶದ ಕಾರ್ಯಕರ್ತರನ್ನ, ಪತ್ರಕರ್ತರನ್ನ, ವಕೀಲರನ್ನ, ಬುದ್ಧಿಜೀವಿಗಳನ್ನು ಜೈಲಿನಲ್ಲಿಟ್ಟಿದ್ದಾರೆ. ಇದರ ಭಾಗವಾಗಿ ಸ್ಟ್ಯಾನ್ ಸ್ವಾಮಿ ಎನ್ನುವಂತಹ ಒಬ್ಬ ಫಾದರ್ 84ನೇ ವಯಸ್ಸಿನಲ್ಲಿ ಅವ್ರನ್ನ ತೊಗೊಂಡೋಗಿ ಅವರು ಮಾವೋವಾದಿಗಳು ಅಂತಂದ್ಬಿಟ್ಟು ಜೈಲಿನಲ್ಲಿಟ್ಟರು. 84 ವಯಸ್ಸಲ್ಲಿ ಅವ್ರಿಗೆ ಪಾರ್ಕಿನ್ಸನ್ ಕಾಯಿಲೆ, ನೀರು ಕುಡಿಬೇಕಾದಂದರೆ ಕೈ ಅಲ್ಲಾಡ್ತಾ ಇತ್ತು. ನನಗೊಂದು ಹೀರುಗೊಳವೆ ಬೇಕು ಅಂತ ಕೇಳಿದ್ದಕ್ಕೆ ಹೀರುಗೊಳವೆ ಕೊಡಬೇಕಾ ಬಿಡಬೇಕಂತ 1 ತಿಂಗಳು ಕೋರ್ಟಲ್ಲಿ ವಾದ ವಿವಾದ ನಡೆಯುತ್ತೆ. ಕೊನೆಗೂ ಸ್ಟ್ಯಾನ್ ಸ್ವಾಮಿಯವರು ವಿನಾಕಾರಣ ಬಂಧನಕ್ಕೊಳಗಾಗಿ ಜೈಲಿನಲ್ಲೇ ತೀರ್ಕೋತಾರೆ. ಸಾಯಿಬಾಬಾ, ಪ್ರೊಫೆಸರ್ ಸಾಯಿಬಾಬಾ ಅನ್ನೋರು, ಅವ್ರ ಮೇಲೆ ಎಲ್ಲ ಆರೋಪಗಳು ಕೂಡ ಖುಲಾಸೆ ಆಗುತ್ತೆ. 10 ವರ್ಷ ಜೈಲಲ್ಲಿರ್ತಾರೆ. 90% ಅಂಗವೈಕಲ್ಯಕ್ಕೆ ಗುರಿಯಾದಂಥವ್ರು 10 ವರ್ಷ ಜೈಲಲ್ಲಿ ಯಾವುದೇ ಬಗೆಯ ವಿಚಾರಣೆ ಇಲ್ಲದೆ, ಯಾವುದೇ ಬಗೆಯ ಔಷಧೋಪಚಾರ ಇಲ್ಲದೆ ಇನ್ನಷ್ಟು ಅವರು ಕಂಗಾಲಾಗಿ ದೈಹಿಕವಾಗಿ ಕುಸಿದೋಗಿ ಬಿಡುಗಡೆಯಾದರೂ ಕೂಡ 8 ತಿಂಗಳಲ್ಲಿ ತೀರ್ಕೋತಾರೆ. ಅವ್ರ ತಾಯಿ ತೀರ್ಕೊಂಡಾಗ 1 ದಿವಸ ತಾಯಿಯ ಮುಖವನ್ನು ನೋಡ್ಕೊಂಡು ಬರ್ತೀವಿ ಅಂತಂದರೂ ಕೂಡ ಇಲ್ಲ, ಅವ್ರನ್ನ ಬಿಟ್ಟರೆ ಅವ್ರಿಗೆ ನಡೆಯೋಕ್ಕಾಗಲ್ಲ, ಪೋಲಿಯೋ, ಯಾರ್ದಾದ್ರೂ ಸಹಾಯ, ಅವ್ರಿಗೆ ಶೌಚಕ್ಕೆ ಹೋಗೋಕ್ಕೂ ಕೂಡ ಯಾರಾದರೂ ಎತ್ಕೊಂಡು ಹೋಗಬೇಕು, ಅವ್ರಿಗೆ ಜಾಮೀನು ಕೊಟ್ಟರೆ, ಪೆರೋಲ್ ಮೇಲೆ ಬಿಟ್ಟರೆ ಅವ್ರು ಓಡೋಗ್ಬಿಡ್ತಾರೆ ಅನ್ನುವ ರೀತಿಯಲ್ಲಿ ಅವರ ತಾಯಿಯ ಮುಖವನ್ನು ನೋಡೋದಕ್ಕೂ ಅವಕಾಶ ಕೊಡೋದಿಲ್ಲ ಇದೇ ನ್ಯಾಯಾಲಯಗಳು. ಮತ್ತೊಂದು ಕಡೆ ಬಾಬಾ ಬಜರಂಗಿ ಅನ್ನುವಂತಹ ಗುಜರಾತಿನಲ್ಲಿ ನೇರವಾಗಿ ನರೋದಾ ಪಟಿಯಾದಲ್ಲಿ ನಡೆದಂಥ ನರಸಂಹಾರಕ್ಕೆ ನಾನೇ ಕಾರಣ ಅಂತ ಸ್ಪಷ್ಟವಾಗಿ ಒಪ್ಪಿಕೊಂಡಂಥ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಗೆ ಸುಪ್ರೀಂ ಕೋರ್ಟೇ ಶಿಕ್ಷೆಯನ್ನು ಖಾತರಿ ಮಾಡಿದ್ರು ಕೂಡ ಆತನಿಗೆ ವೈದ್ಯಕೀಯ ಸಮಸ್ಯೆಗಳಿದೆ ಅಂತೇಳಿ ಪರ್ಮನೆಂಟ್ ಬೇಲ್ ಕೊಡ್ತಾರೆ. ಕುಲಕರ್ಣಿ ಅಂಥೇಳಿ ಇದೇ ನರೋದಾ ಪಾಟಿಯ ಪ್ರಕರಣದಲ್ಲಿ ಜೈಲಲ್ಲಿದ್ದಂಥ ವ್ಯಕ್ತಿ, ಆತನಿಗೆ ಜೀವಾವಧಿ ಶಿಕ್ಷೆ ಆಗಿರುತ್ತೆ. ಶಿಕ್ಷೆ ಆತ ಮಾಡಿರೋ ಅಪರಾಧ ಸಾಬೀತಾಗಿರುತ್ತೆ. ಆತನಿಗೆ ವೈದ್ಯಕೀಯ ಸಮಸ್ಯೆಗಳಿದೆ ಅಂತ ಅಂದ್ಬಿಟ್ಟು ಕೇಳಿದಾಗ ಆತನಿಗೂ ಪರ್ಮನೆಂಟ್ ಬೇಲ್ ಕೊಡ್ತಾರೆ. 2020ರಲ್ಲಿ ಗುಜರಾತ್ನಲ್ಲಿ ಚುನಾವಣೆಗಳು ನಡೆದಾಗ ತನ್ನ ಮಗಳನ್ನು ಆತ ಅಲ್ಲಿ ನರೋದಾ ಪಾಟಿಯಾದಲ್ಲಿ ಚುನಾವಣೆ ನಿಲ್ಲಿಸಿ ಆತ ಚುನಾವಣಾ ಪ್ರಚಾರ ಮಾಡ್ತಾರೆ. ಹರಿಯಾಣದಲ್ಲಿ ಇನ್ನೊಬ್ಬ ಸಾಧು ಸಚ್ಚಾ ಸಿಂಗ್ ಡೇರಾ ಸಿಂಗ್ ಅಂತ ಅಂದ್ಬಿಟ್ಟು ಆತನ ವ್ಯಕ್ತಿ ಇದ್ದಾರೆ. ಆತ ಜೀವಿತಾವಧಿನಲ್ಲಿ ಕನಿಷ್ಠ ಪಕ್ಷ ಮೊನ್ನೆನೂ ಕೂಡ ಚುನಾವಣೆ ಬಂದಾಗೆಲ್ಲ ಆತನ ಪೆರೋಲ್ ಮೇಲೆ ಬಿಡುಗಡೆ ಮಾಡ್ತಾರೆ. ಎಲ್ಲ ಪಕ್ಷಗಳು ಆತನ ಭಕ್ತಾದಿಗಳಾಗಿರ್ತಾರೆ. ಬಿಲ್ಕಿಸ್ ಬಾನೋನ ಘೋರವಾಗಿ ಅತ್ಯಾಚಾರ ಮಾಡಿದಂಥ 14 ಜನರಿಗೂ ಕೂಡ ಅವರು ಸಂಸ್ಕಾರಿಗಳು ಅಂತ ಅಂದ್ಬಿಟ್ಟು ಗುಜರಾತ್ ಸರ್ಕಾರ ಸರ್ಟಿಫೈ ಮಾಡಿದ್ದಕ್ಕೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಇದ್ದರು. ಜೀವಾವಧಿ ಶಿಕ್ಷೆ ಇದ್ದಾಗಲೂ ಕೂಡ ಅವರು ಶಿಕ್ಷೆ ಅನುಭವಿಸಿದ ಕೇವಲ 5 ವರ್ಷ. ಅವ್ರಿಗೆ ವರ್ಷಗಟ್ಟಲೆ, ತಿಂಗಳುಗಟ್ಟಲೆ ಪೆರೋಲ್ ಕೊಟ್ಟು ಹೊರಗಡೆ ಬಿಡಲಾಗಿತ್ತು. ಕೊನೆಗೆ ಅವ್ರಿಗೆ ಶಿಕ್ಷೆ ಮಾಫಿ ಮಾಡಿ 14 ವರ್ಷ ಆದಮೇಲೆ ಬಿಡುಗಡೆ ಮಾಡೋಕ್ಕೆ ಹೋದಾಗ ಜಸ್ಟಿಸ್ ನಾಗರತ್ನ ಅವರ ಕಾರಣಕ್ಕಾಗಿ ಮತ್ತೆ ಅವರನ್ನು ಜೈಲೊಳಗಡೆ ಹಾಕಬೇಕಾಗಿ ಬಂತು. ಅಂದರೆ BJP ಸಂಘ ಪರಿವಾರಕ್ಕೆ ಈ ದೇಶದಲ್ಲಿ ಒಂದೊಂದು ಧರ್ಮಕ್ಕೆ ಒಂದೊಂದು ನ್ಯಾಯ ಅನ್ನೋದನ್ನು ಪರೋಕ್ಷವಾಗಿ ಸಾಬೀತು ಮಾಡ್ತಿಲ್ವಾ? ಆಡಳಿತಾರೂಢ ಸರ್ಕಾರದ ಪರವಾಗಿದ್ದರೆ ಏನು ಅಪರಾಧ ಮಾಡಿದ್ರು, ಸಂವಿಧಾನ ಬಾಹಿರ ಕೃತ್ಯ ಮಾಡಿದ್ರು, ಕೊಲೆ, ರೇಪ್ ಏನು ಮಾಡಿದ್ರು ಕೂಡ ಬಾರಾಕೂನ್ ಮಾಫಿ. ಆದರೆ ಆಡಳಿತಾರೂಢ ಸರ್ಕಾರದ ರಾಜಕೀಯಕ್ಕೆ ಸೈದ್ಧಾಂತಿಕವಾಗಿ ಲೇಖನ ಬರೆದರೂ ಕೂಡ ಅವರು ದೇಶದ್ರೋಹಿಗಳಾಗಿ ಜೈಲಲ್ಲಿ ಕೂತ್ಕೋಬೇಕು ಅಂತಂದರೆ ಈ ಒಂದು ಧೋರಣೆಯನ್ನು, ಸರ್ಕಾರದಲ್ಲಿರುವ ಈ ಧೋರಣೆಯನ್ನು ನಿಷ್ಪಕ್ಷಪಾತವಾಗಿ ಈ ದೇಶದ ಜನರ ಹಕ್ಕುಗಳನ್ನು ರಕ್ಷಿಸುವ ಜವಾಬ್ದಾರಿ ಹೊಂದಿರುವ ಸುಪ್ರೀಂ ಕೋರ್ಟ್ ಆದರೂ ಗಮನಿಸಬೇಕಲ್ವ? ಕಳೆದ 10-14 ವರ್ಷಗಳಲ್ಲಿ ಏನು ಈ ದೇಶದಲ್ಲಿ 2 ಕಾನೂನುಗಳು ನೇರವಾಗಿ ಘೋಷಣೆ ಮಾಡಿಲ್ಲ. ಕಾನೂನಿನ ಮುಂದೆ ಒಂದು ದೇಶ ಒಂದು ಕಾನೂನು ಅಂತ ಇದೇ ಸರ್ಕಾರ ಮಾಡುತ್ತೆ. ಆದರೆ ಒಂದು ದೇಶ, ಒಂದೇ ಧರ್ಮ,
ಒಬ್ಬರಿಗೆ ಒಂದು ಕಾನೂನು, ಉಳಿದವ್ರಿಗೆ ಯಾವ ಕಾನೂನು ಇಲ್ಲ, ಬರೀ ಜೈಲು ಅನ್ನೋದನ್ನು ಈ ಸರ್ಕಾರ ಪಾಲಿಸ್ಕೊಂಬಂದಿದೆ. ಪರೋಕ್ಷವಾಗಿ ಸುಪ್ರೀಂ ಕೋರ್ಟು ಕೂಡ ಅದನ್ನಕ್ಕೆ ಮನ್ನಣೆ ಕೊಡುವಂತಹ ರೀತಿಯಲ್ಲಿ ಹೋಗುವ ಆತಂಕ. ಯಾಕಂದರೆ ಇದರಲ್ಲಿ ಜಸ್ಟಿಸ್ ಸೂರ್ಯಕಾಂತ್ ಅವರು ಯಾವ ರೀತಿ ವಿದ್ಯಾರ್ಥಿಗಳು, ಪ್ರೊಫೆಸರ್ಗಳು ಈ ಆದೇಶ ಬಂಧನ ತಪ್ಪು ಅಂತ ಅಂದ್ಬಿಟ್ಟು ಪ್ರತಿಭಟನೆ ಮಾಡೋದನ್ನು ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯ? ನೀವು ಶಿಕ್ಷೆ ಕೊಡಿ ಅವರ ಅಪರಾಧ ಇದ್ದರೆ. ಆದರೆ ನಾಗರಿಕರಿಗೆ ಒಂದು ತಪ್ಪು ಅನ್ನಿಸಿದಾಗ ಕಾನೂನು ಪ್ರಕಾರ ಅದು ಸರಿ ಅಂತಲೇ ಇರ್ಬೋದು, ಕೊನೆಗೆ ಅವರ ಪ್ರತಿಭಟನೆ ವಿಫಲ ಆಗ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಪ್ರತಿಭಟನೆ ಮಾಡುವ ಹಕ್ಕನ್ನು ಹೇಗೆ ನಿರಾಕರಿಸ್ತೀರಿ? ಅಥವಾ ಇವೆಲ್ಲವೂ ಕೂಡ ಈಗಾಗಲೇ ಹೇಳ್ದಂಗೆ ಅಲಿ ಖಾನ್ ಮಹಮೂದಾಬಾದ್ ಅವರ ಪೋಸ್ಟಿನಲ್ಲಿ ಎಲ್ಲಿಯೂ ಕೂಡ ಸರ್ಕಾರದ ವಿಮರ್ಶೆ ಇಲ್ಲ. ಸರ್ಕಾರಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನೇ ಕೊಟ್ಟಿದ್ದಾರೆ. ಒಂದು ವೇಳೆ ಸರ್ಕಾರದ ಮೇಲೆ ವಿಮರ್ಶೆ ಇತ್ತು ಅಂತ ಇಟ್ಕೊಳ್ರಿ, ಟೈಮಿಂಗು ಕೂಡ ಸರಿ ಇಲ್ಲ ಅಂತಲೇ ಇಟ್ಕೊಳ್ರಿ, ಅವರ ಕಾನೂನುಬದ್ಧ ಹಕ್ಕು ಹೆಂಗೆ ಇಲ್ದಂಗೆ ಆಗುತ್ತೆ. ಇದು ಥಾಟ್ ಕ್ರೈಮ್ ಆಗುವುದಿಲ್ವಾ? ನಿಮ್ಮ ಆಲೋಚನೆಗಳಿಟ್ಕೊಳ್ಳುವುದೇ ಅಪರಾಧ ಅಂತಾಗಲ್ವಾ? ಸಂವಿಧಾನ ಬಾಹಿರ ಆಗೋದಿಲ್ವಾ ಸ್ನೇಹಿತರೆ? ಆದ್ದರಿಂದ ಪ್ರೊಫೆಸರ್ ಅಲಿ ಖಾನ್ ಮಹಮೂದಾಬಾದ್ ಅವರ ಪ್ರಕರಣ ಅತ್ಯಂತ ಗಂಭೀರವಾದಂಥ ಹಲವಾರು ವಿಷಯಗಳನ್ನು ನಮ್ಮ ಮುಂದೆ ತಂದಿದೆ. ಅಂತಿಮವಾಗಿ ಈ ಸಂವಿಧಾನದ ಮಾಲೀಕರು ನಾವು, ಈ ದೇಶದ ಜನ. ನಾವು ನಮ್ಮ ಸಂವಿಧಾನವನ್ನು ನಾವು ರೂಪಿಸ್ಕೊಂಡಿರೋದು. ಆ ಸಂವಿಧಾನದಲ್ಲಿ ನಮಗೆ ನಾವೇ ಕೆಲವು ಹಕ್ಕುಗಳನ್ನು ಕೊಟ್ಕೊಂಡಿದ್ದೀವಿ ಸಂವಿಧಾನದ ಮೂಲಕ. ಒಂದು ದೇಶ ಪ್ರಜಾತಂತ್ರ ಆಗಬೇಕು ಅಂತಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ತುಂಬ ಮುಖ್ಯ. ಅದರಲ್ಲೂ ಸ್ಥಾಪಿತವಾದಂಥ ಆಲೋಚನೆಗಳ ವಿರುದ್ಧ, ಸರ್ಕಾರದ ನೀತಿ ಧೋರಣೆಗಳ ವಿರುದ್ಧ ಮುಕ್ತವಾದಂಥ ಟೀಕೆ, ವಿಮರ್ಶೆ, ಅಭಿಪ್ರಾಯಗಳ ಮಂಡನೆಗೆ ಅವಕಾಶ ಇದ್ದರೆ ಮಾತ್ರ ಪ್ರಜಾತಂತ್ರ. ಇಲ್ಲ ಅಂದರೆ ಅದೊಂದು ಸರ್ವಾಧಿಕಾರ. ನಮ್ಮ ದೇಶದಲ್ಲಂತೂ, ಈ ದೇಶದಲ್ಲಿ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಇದೆಯಾ ಅಂತಂದರೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ಟರ್ ಸ್ಪೀಚ್ ಇದೆಯಾ ಅನ್ನೋದು ಹೇಳೋಕ್ಕಾಗಲ್ಲ ಅನ್ನೋದು ಒಂದು ಜೋಕ್ ಆಗಿಬಿಟ್ಟಿದೆ. ಅಂದರೆ ಅಭಿವ್ಯಕ್ತಿ, ಮಾತಾಡುವ ಸ್ವಾತಂತ್ರ್ಯ ಇದೆ, ಮಾತನಾಡಿದ ಮೇಲೆ ಸ್ವಾತಂತ್ರ್ಯ ಗ್ಯಾರಂಟಿ ಇಲ್ಲ ಅಂಥೇಳಿ. ಹಾಗಾಗದಂತೆ ಈ ದೇಶವನ್ನು ಪ್ರಜಾತಂತ್ರವಾಗಿ ಉಳಿಸಿಕೊಳ್ಳುವ ಮತ್ತು ಧರ್ಮಾಧಾರಿತವಾಗಿ ಈ ದೇಶವನ್ನು ಒಡೆಯುವ ತಂತ್ರವನ್ನು, ಏನು ಈ ದೇಶವನ್ನು ಮತ್ತೊಂದು ಹಿಂದೂ ಪಾಕಿಸ್ತಾನವಾಗಿ ಮಾಡಬೇಕು ಅಂತ ಪ್ರಯತ್ನಿಸಿದ್ದಾರೆ, ಅವರ ಪ್ರಯತ್ನಗಳನ್ನು ಇಲ್ಲದಂತೆ ಮಾಡಿದ್ರೆ ಮಾತ್ರ ಭಾರತ ಅನ್ನುವ ಐಡಿಯಾ, ಭಾವೈಕ್ಯ ಭಾರತ ಅನ್ನುವ ಐಡಿಯಾ ಉಳಿಯುತ್ತೆ. ಅದರ ವಿರುದ್ಧ ನಿರಂತರ ಸಂಘರ್ಷವನ್ನು ನಾವು ಮುಂದುವರಿಸಬೇಕು ಅಂತ ಹೇಳಿ ನನ್ನ ಮಾತನ್ನು ನಾನು ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.